Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೇಗಿದ್ದೀರಿ? ಊಟ ಮಾಡಿದ್ರಾ? ತಿಂಡಿ ಮಾಡಿದ್ರಾ? ತುಂಬಾ ಆಶೀರ್ವಾದಕರವಾದಂಥ ದಿವಸ, ಆನಂದಕರವಾದಂಥ ದಿವಸ. ನಾವೆಲ್ಲರೂ ಈ ಮಧ್ಯಾಹ್ನ 3:30 ಗಂಟೆಯಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಸ್ವರ್ಗೀಯ ಮನ್ನವನ್ನ ಅನುಭವಿಸ್ತಾ ಇದ್ದೇವೆ. ಈ ಸ್ವರ್ಗೀಯ ಮನ್ನಾ ನಮಗೆ ಆಧ್ಯಾತ್ಮಿಕವಾದ ಆಹಾರವಾಗಿದೆ. ಸ್ಪಿರಿಚುವಾಲಿಟಿ ಫುಡ್, ಸ್ಪಿರಿಚುವಲ್ ಫುಡ್. ಈ ಸ್ವರ್ಗೀಯ ಮನ್ನದಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವುದು ತುಂಬಾ ಇದೆ. ನಮಗೆ ಗೊತ್ತಿಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಪ್ರಭು ಯೇಸುವಿನ ಕುರಿತು ಬರೆಯುವುದಾದರೆ ಈ ಲೋಕದಲ್ಲಿರುವಂತಹ ಪುಸ್ತಕಗಳು ಸಹ ಸಾಕಾಗುವುದಿಲ್ಲ ಅಂತ. ಅದು 100ಕ್ಕೆ 100, 1000ಕ್ಕೆ 1000 ಪಟ್ಟು ಸರಿ. ಯಾಕೆಂತ ಹೇಳ್ತೀರಾ? ನೋಡಿ, ಕೇವಲ ಒಂದೇ ಒಂದು ವಾಕ್ಯವನ್ನ ನಾವು 1 ಗಂಟೆ ಧ್ಯಾನಿಸ್ತೇವೆ. ಜಸ್ಟ್ ಓನ್ಲಿ ಒನ್ ವರ್ಡ್, ಹೆಚ್ಚು ವಾಕ್ಯ ಇಲ್ಲ. ಬೈಬಲ್ನಲ್ಲಿ ಬರೆಯಲ್ಪಟ್ಟಂತಹ 73 ಪುಸ್ತಕಗಳಲ್ಲಿ ಕೇವಲ ಒಂದು ಅಧ್ಯಾಯದಲ್ಲಿ, ಒಂದು ಚಾಪ್ಟರ್ ಅಲ್ಲಿ, ಒಂದು ಲೈನ್ ನಲ್ಲಿ ಒಂದೇ ಒಂದು ವರ್ಡ್ ಅನ್ನ ನಾವು 1 ಗಂಟೆ ಧ್ಯಾನಿಸ್ತೇವೆ ಎಂಬುದಾದರೆ, ಲೋಕದಲ್ಲಿ ಪುಸ್ತಕ ಸಾಕಾಗ್ತದ? ಸಾಕಾಗೋದಿಲ್ಲ. ಕಾರಣ ದೇವರ ವಾಕ್ಯ ಕ್ರಿಯಾತ್ಮಕವಾದದ್ದು, ಕ್ರಿಯೆ ಮಾಡುವಂಥದ್ದು. ಕ್ರಿಯೆ ಮಾಡುವಂಥದ್ದು. ಆ ಕ್ರಿಯೆ ನನ್ನ ಜೀವನದಲ್ಲಿ ನಾನು ಅನುಭವಿಸಬೇಕು. ಆ ಕ್ರಿಯೆನ ನನ್ನ ಜೀವನದಲ್ಲಿ ನಾನು ಅನುಭವಿಸದೆ ಹೋದರೆ, ಆ ಕ್ರಿಯಾತ್ಮಕ ಕಾರ್ಯ ನನ್ನಲ್ಲಿ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ನೋಡಿ, ಇಲ್ಲಿ ವಿಂಗಡಿಸಲ್ಪಟ್ಟಿದೆ. ಈ ಲೋಕದಲ್ಲಿ 2 ವಿಧವಾದ ವ್ಯಕ್ತಿಗಳನ್ನು ವಿಂಗಡಿಸಲ್ಪಟ್ಟಿದೆ. ಪ್ರಾಪಂಚಿಕ, ಆಧ್ಯಾತ್ಮಿಕ. ಸೊ ವರ್ಡ್ಲಿ ಅಂಡ್ ಸ್ಪಿರಿಚುವಲಿ. ಪ್ರಾಪಂಚಿಕವಾದದ್ದು ಹಾಗೂ ಆಧ್ಯಾತ್ಮಿಕವಾದದ್ದು ಸಂಬಂಧವಿಲ್ಲದಿರೋದು ಬೇರೆ ಬೇರೆ. ಒಂದು ವ್ಯಕ್ತಿ ಪ್ರಾಪಂಚಿಕವಾಗಿ ಜೀವಿಸಿ ಅವನು ಆಧ್ಯಾತ್ಮಿಕಕ್ಕೆ ಬರುವಾಗ ಇಸ್ ಗೆಟ್ ವೆರಿ ಗ್ರೋತ್. ಅವನು ತುಂಬಾ ಬೆಳವಣಿಗೆನ ಪಡಿತಾನೆ. ಯಾವಾಗ? ಪ್ರಾಪಂಚಿಕವಾಗಿ ಜೀವಿಸಿ ಪ್ರಾಪಂಚಿಕದಿಂದ ಆಧ್ಯಾತ್ಮಿಕಕ್ಕೆ ಬರಬೇಕಾದ್ರೆ. ಆದರೆ ಆಧ್ಯಾತ್ಮಿಕತೆಯಲ್ಲಿರುವಂತಹ ವ್ಯಕ್ತಿ ಪ್ರಾಪಂಚಿಕಕ್ಕೆ ಬರಬೇಕಾದರೆ ಅವನು ಸಂಪೂರ್ಣವಾಗಿ ಅಲ್ಲಿ ಬಿದ್ದು ಹೋಗ್ತಾನೆ. ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿ ಪ್ರಾಪಂಚಿಕಕ್ಕೆ ಇನ್ವಾಲ್ವ್ ಆಗ್ಬಿಟ್ರೆ ಅವನು ಆ ಪ್ರಾಪಂಚಿಕವಾದ ವಿಷಯದಲ್ಲಿ ಮಗ್ನರಾಗಿ ಹೋಗ್ತಾನೆ. ಮತ್ತೆ ಆಧ್ಯಾತ್ಮಿಕಕ್ಕೆ ಬರಲಿಕ್ಕೆ ತುಂಬಾ ಕಷ್ಟ, ತುಂಬಾ ಕಷ್ಟ. ಕಾರಣ
ಆಧ್ಯಾತ್ಮಿಕವಾದವುಗಳಲ್ಲಿ ನಮಗೆ ಸುಖ ಸಿಕ್ಕುದಿಲ್ಲ. ಆಧ್ಯಾತ್ಮಿಕ ಸ್ಪಿರಿಚುವಲಿ ಅಂದ್ಬಿಟ್ಟೆ, ಸ್ಪಿರಿಚುವಲಿ ಬರೀ ನೀನು ಅದು ಮಾಡಬೇಡ, ಇದು ಮಾಡಬೇಡ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಹಾಗೆ ಮಾತಾಡಬೇಡ, ಹೀಗೆ ಮಾತಾಡಬೇಡ, ಮೋಸ ಮಾಡಬೇಡ, ಸುಳ್ಳು ಹೇಳಬೇಡ, ಕದಿಬೇಡ, ವ್ಯಭಿಚಾರ ಮಾಡಬೇಡ, ಅವ್ರನ್ನ ನೋಡಬೇಡ, ಇವ್ರನ್ನ ನೋಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ವೈರಾಗ್ಯ ಬೇಡ, ಅಥವಾ ಮನಸ್ತಾಪ ಬೇಡ, ಅಗೆತನ ಬೇಡ, ನಿಂದನೆ ಬೇಡ, ದೂಷಣೆ ಬೇಡ, ಅದು ಬೇಡ, ಇದು ಬೇಡ, ಏನು ಬೇಡ, ಮಾಡಬೇಡ, ಹೋಗ್ಬೇಡ, ಮಾಡಬೇಡ, ತಪ್ಪು 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 ತಪ್ಪು. ಇದು ಸ್ಪಿರಿಚುವಲ್, ಆಧ್ಯಾತ್ಮಿಕ. ಎಷ್ಟು ಜನರಿಗೆ ಇಷ್ಟ? ಎಷ್ಟು ಜನರಿಗೆ ಇಷ್ಟ? ಅದಕ್ಕೆ ಜನ ಆಧ್ಯಾತ್ಮಿಕಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿ, ಕೆಲವು ಕುಟುಂಬಗಳಲ್ಲಿ, ಕೆಲವು ವ್ಯಕ್ತಿಗಳ ಮಧ್ಯದಲ್ಲಿ ಘರ್ಷಣೆ. ಅಯ್ಯೋ, ಯಾವಾಗ ನೋಡಿದ್ದೇನಪ್ಪ. ಕೆಲವರು ಹೇಳ್ತಾರೆ, ಏನ್ ಬ್ರದರ್ ನೀವು, ಏನ್ ಸಮಾಚಾರ, ನೀವು ಮನೇಲಿ ಟೈಮೇ ಕೊಡೋದಿಲ್ಲ, ನೀವು ರಾತ್ರಿ 10:30 ತನಕ 11 ಗಂಟೆ ತನಕ ಇರ್ತಿರಲ್ಲ, ಏನ್ ನಿಮಗೆ ಬೋರ್ ಆಗಕ್ಕಿಲ್ಲ? ನಿಮಗೆ ಯಾವ ಎಂಟರ್ಟೈನ್ಮೆಂಟ್ ಇಲ್ವಾ? ನಿಮಗೆ ಒಂದು ಎಲ್ಲಿ ಹೋಗೋದಿಲ್ಲ? ನಿಮಗೆ ಏನ್ ಮಾಡೋದಪ್ಪ? ಹೋಗಕ್ಕಾಗೋದಿಲ್ಲಪ್ಪ, ಎಲ್ಲಿ ಹೋಗಕ್ಕಾಗೋದಿಲ್ಲ. ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಬರ್ತದೆ, 3 ಗಂಟೆ ಕೊಡಬೇಕು ಟೈಮಿನ, ಆಗೋದಿಲ್ಲ. ಇಲ್ಲ, ಒಂದು ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡಬೇಕು ಅಂತ ಆಸೆ, ಹೋಗಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಕೂತ್ಕೊಂಡ್ರೆ ಪ್ರಾಪಂಚಿಕವಾಗಿರೋದನ್ನ ಕುರಿತು ಮಾತಾಡಬೇಕು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಬೇಕು. ಇಲ್ಲ, ಏನಾದ್ರೂ ಹೋಗಿ ಸ್ವಲ್ಪ ಎಣ್ಣೆ ಹಾಕಿ ಬರೋಣ ಅಂತ ಹೇಳಿದ್ರೆ ಎಣ್ಣೆ ಹಾಕೋ ಅಭ್ಯಾಸ ಇಲ್ಲ. ಎಲ್ಲಾದ್ರೂ ಹೋಗಿ ಪಾರ್ಕಲ್ಲಿ ಕೂತ್ಬಿಟ್ಟು, ಬೀಚಲ್ಲಿ ಕೂತ್ಬಿಟ್ಟು ಪಟ್ಟಾಂಗ ಹೊಡ್ಕೊಂಡು ಬರೋಣ ಸ್ನೇಹಿತರ ಜೊತೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಬೀಚು ಇಲ್ಲ, ಯಾವ ಪಟ್ಟಂಗನೂ ಇಲ್ಲ. ಯಾಕಂದ್ರೆ ನಾನು ನೋಡಿದ ತಕ್ಷಣ ಎಲ್ಲ ಓಡಿ ಹೋಗ್ತಾರೆ. ಸಿಗರೆಟ್ ಕುಡಿತಾರೆ, ಯಾಕಪ್ಪ ಕುಡಿತೀಯಾ, ಕುಡಿಬೇಡ ಅಂತ ಹೇಳ್ತೇನೆ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅಷ್ಟೇ, ಕೆಲವು ಸರಿ ಯಾರ್ದಾದ್ರು ಏನಾದ್ರೂ ಮಾಡೋಕೆ ನಾನು ಕರೆದು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಬರ್ತೇನೆ. ಈ ಆಧ್ಯಾತ್ಮಿಕತೆ ಎಂಬುದು ಮತ್ತೊಬ್ಬರನ್ನ ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳೋದೇ ಆಗ್ಬಿಡ್ತದೆ. ಅದರಿಂದ ಯಾರಿಗೂ ಆಧ್ಯಾತ್ಮಿಕತೆಯಲ್ಲಿರುವಂತ ವ್ಯಕ್ತಿನ ಕಂಡ್ರೆ ಆಗೋದಿಲ್ಲ, ತುಂಬಾ ಕಷ್ಟ. ನಿಮಗೆ ಇಷ್ಟ ಆಗ್ತದೆ, ಯಾಕಂದ್ರೆ ನನ್ನಿಂದ ದೂರ ಇದ್ದೀರಲ್ವಾ, ಬರೇ ವಾಯ್ಸ್ ಮಾತ್ರ ಕೇಳಿ ದೂರ ಇದ್ದೀರಲ್ಲ, ಸೆಷನ್ ಕೇಳಿ, ಅದರಿಂದ ನನ್ನನ್ನು ಕಂಡ್ರೆ ನಿಮಗೆ ಇಷ್ಟ ಆಗ್ತದೆ. ಹತ್ರ ಇದ್ರೆ ಖಂಡಿತ ಇರೋದಿಲ್ಲ, ಓಡಿ ಹೋಗ್ತೀರಿ. ಅಯ್ಯೋ, ಈ ಮನುಷ್ಯನ ಸವಾಸ ಯಾವನಿಗೆ ಬೇಕು? ಮಾತಾಡೋಕ್ಕೂ ಟೈಮಲ್ಲಿ ಈ ಮನುಷ್ಯನ ಹತ್ರ ಕೂತ್ಕೊಂಡು ಏನ್ ಮಾಡಕ್ಕೆ ಓಡ್ಬಿಡ್ತಾರೆ. ಎಷ್ಟೋ ಸರಿ ನನ್ನ ಮನೆಯಲ್ಲಿಯೂ ಸಹ ಘರ್ಷಣೆ ಆಗಿದೆ, ನನ್ನ ಪತ್ನಿಯಿಂದ. ಟೈಮ್ ಕೊಡೋದಿಲ್ಲ ನನಗೆ ಅಂತೇಳಿ. ಇದು ನಾನು ಹೇಳ್ಬೇಕು, ನನ್ನ ಸುಳ್ಳೆಲ್ಲ ಹೇಳ್ಬಾರ್ದು. ಯಾಕೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ, ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಆಧ್ಯಾತ್ಮಿಕತೆ, ಈ ಆಧ್ಯಾತ್ಮಿಕತೆ ಎಂಬುದು ಒಂದು ಎಂತ ಹೇಳೋದು, ಒಂದು ಹೇಗೆ ಹೇಳೋದು, ನನಗೆ ಗೊತ್ತಾಗ್ತದೆ ಹೇಗೆ ಹೇಳೋದು ಅಂತೇಳಿ. ಹಾವು ಮುರಿಯಂಗಿಲ್ಲ, ಹಾವು ಸಾಯಂಗಿಲ್ಲ, ಕೋಲು ಮುರಿಯಂಗಿಲ್ಲ ಅನ್ನುವಾಗೆ. ಹಾವು ಸಾಯಂಗಿಲ್ಲ, ಕೋಲು ಮುರಿಯಂಗಿಲ್ಲ ಆಧ್ಯಾತ್ಮಿಕತೆ ಎಂಬುದು. ಅಂದ್ರೆ ಒಬ್ಬ ಮನುಷ್ಯನ ಸಾಯಲಿಕ್ಕೂ ಬಿಡೋದಿಲ್ಲ, ಒಬ್ಬ ಮನುಷ್ಯನ ಜೀವಿಸ್ಲಿಕ್ಕೂ ಬಿಡೋದಿಲ್ಲ ಅಂದಾಗೆ. ತಪ್ಪು ಮಾಡಿದ್ರು ಪೆಟ್ಟು, ತಪ್ಪು ಮಾಡಲಿಕ್ಕೆ ಚಿಂತೆ ಮಾಡಿದ್ರು ಪೆಟ್ಟು. ಓನ್ಲಿ ಅಡ್ವೈಸ್. ಹೀಗಿದು ಆಧ್ಯಾತ್ಮಿಕತೆ. ಕೆಲವರು ಆಧ್ಯಾತ್ಮಿಕತೆಯಲ್ಲಿಯೇ ಜೀವಿಸ್ಬಿಡ್ತಾರೆ, ಅವ್ರಿಗೆ ಬೇರೆ ಯಾವುದು ಬೇಕಾಗಿಲ್ಲ ಚಾನಲ್. ನಾನು ಕೆಲವು ಸರಿ ಎಣಿಸ್ಕೊಳ್ತೀನಿ, ಯಾಕಪ್ಪ ನಾನು ಮದುವೆ ಮಾಡಿಸಿರಿ ದೇವ್ರೆ, ನಾನು ಮದುವೆ ಮಾಡ್ಕೊಳ್ತಾರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತೇಳಿ. ಅದು ನನ್ನ ಅನಿಸಿಕೆ. ದೇವ್ರು ಹೇಳ್ತಾರೆ, ನೀನು ಮದುವೆ ಮಾಡ್ಕೊಳ್ಳೇಬೇಕಿತ್ತು, ಮದುವೆ ಮಾಡ್ಕೊಂಡು ನಿನ್ನ ಜೀವನದಲ್ಲಿ ಬೇಡವಾದೆಲ್ಲ ಅನುಭವಿಸ್ಬೇಕಾಗಿತ್ತು. ಇದು ನನ್ನ ಚಿತ್ತ, ಇದನ್ನ ಕೇಳಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ದೇವರು ಹೇಳ್ತಾರೆ. ಪ್ರಾಪಂಚಿಕ, ಈ ಪ್ರಾಪಂಚಿಕಕ್ಕೆ ಬಂದ್ಬಿಟ್ರೆ ಪೂರ್ತಿ ಸ್ವಾತಂತ್ರ್ಯ, ನೀನು ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಕೇಳೋದಿಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ. ಗೋಡಾಹೈ ಮೈದಾನೈ, ಗೋಡಾಹೈ ಮೈದಾನೈ. ಪ್ರಾಪಂಚಿಕವಾಗಿ ಜೀವಿಸುವವನಿಗೆ ಯಾವ್ದ್ರ ಬಗ್ಗೆ ಕೇರಿಲ್ಲ. ತಿನ್ನೋದ್ರ ಬಗ್ಗೆ, ಕುಡಿಯೋದ್ರ ಬಗ್ಗೆ, ಯಾವುದೇ ಅಡ್ಡದಾರಿಗೆ ಹೋಗೋದ್ರ ಬಗ್ಗೆ, ಏನೇ ಮಾಡೋದಕ್ಕೂ ಸ್ವತಂತ್ರ, ಯಾರು ಕೇಳೋದಿಲ್ಲ.
ಅವನು ವರ್ಡ್ಲಿ, ಪ್ರಾಪಂಚಿಕವಾಗಿ ಜೀವಿಸ್ತಾ ಇದ್ದಾನೆ. ಪಾಪ ಎಂಬುದಿದ್ರು ಸಹ ಪಾಪ ಎಂಬುದನ್ನ ಆ ಪಾಪ ಅಂತ ಮನಸ್ಸಲ್ಲಿ ತೆಗೆದುಕೊಳ್ತಾನೆ, ಆದ್ರೆ ಆ ಪಾಪವನ್ನು ಅವನು ಕುರಿತುಕೊಂಡು ಯೋಚನೆ ಮಾಡೋದಿಲ್ಲ. ಸೊ ಒಂದು ಒಳ್ಳೇದು ಮಾಡ್ಬೇಕು ಸಹ ಅವನು ಯೋಚನೆ ಮಾಡೋದಿಲ್ಲ, ಮನಸ್ಸು ಬಂದ್ರೆ ಮಾಡ್ಬಿಟ್ಟು ಅವನು ಪಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಪ್ರಾಪಂಚಿಕವಾಗಿ ಅಂತ ಬರ್ಬೇಕಾದ್ರೆ ಅವನು ಯಾವ ವಿಷಯದಲ್ಲಿಯೂ ಸಹ ತಲೆಗೆಡಿಸ್ಕೊಳ್ಳೋದಿಲ್ಲ. ಪ್ರಾರ್ಥನೆ ಮಾಡ್ಬೇಕಾ? ಓಕೆ, ಬಾಂಧವ್ಯ ಹೋಗಿ ಒಂದು ಪ್ರಾರ್ಥನೆ ಮಾಡು. ಚರ್ಚ್ಗೆ ಹೋಗ್ಬೇಕಾ? ಹೋಗಿ ಬಂದ್ಬಿಡೋಣ, ಅಷ್ಟೇ ಮುಗಿದಾಯ್ತು. ಸಂಜೆ ನಮ್ಮ ಮನೇಲಿ ಪ್ರಾರ್ಥನೆ ಮಾಡಬೇಕು, ಒಂದು ಅರ್ಧ ಗಂಟೆ, ಸರಿ ಸಾಯಂಕಾಲ ಪ್ರಾರ್ಥನೆ ಮಾಡೋಣ. ಪ್ರಾಪಂಚಿಕ. ಇದನ್ನ ಆಧ್ಯಾತ್ಮಿಕ ಅಂತ ಯಾರು ತಗೊಳ್ಳುವಾಗಿಲ್ಲ. ಬೆಳಿಗ್ಗೆ ಪೂಜೆಗೆ ಹೋಗ್ಬೇಕು, ಹೋಗ್ತಾ ಇದ್ದೀನಿ, ಸಂಜೆ ಪ್ರಾರ್ಥನೆ ಮಾಡಬೇಕು, ಮಾಡ್ತಾ ಇದ್ದೀನಿ, ದಟ್ ಇಸ್ ನಾಟ್ ಸ್ಪಿರಿಚುಯಾಲಿಟಿ. ಅದು ಪ್ರಾಪಂಚಿಕ. ಅಂದ್ರೆ ಆ ತಕ್ಕ ಸಮಯಕ್ಕೆ ಆ ಸಮಯನ ಕೊಡೋದು, ಮೀಸಲಾಗಿಡೋದು ಅಷ್ಟೇನೆ. Hallelujah. ಓಕೆ, ಕುಲಿನ ಮೆರಿಟಾ, ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಖಂಡಿತವಾಗಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತನ ಕಾಣುವಾಗೆ ಮಾಡುತ್ತಾರೆ. ಎಸ್, ಟುಡೇ ಇಸ್ ಬ್ಲೆಸ್ಸಿಂಗ್ ಡೇ ಇನ್ ಯುವರ್ ಲೈಫ್. ಟುಡೇ ಇಸ್ ಮಿರಾಕಲ್ ಡೇ ಇನ್ ಯುವರ್ ಲೈಫ್. ಕೊಲಿನ್ ಮೆರಿಟ್, ಮೇ ಗಾಡ್ ಬ್ಲೆಸ್ ಯು. ವಿ ಆರ್ ಆಲ್ ಪ್ರೇ ಫಾರ್ ಯುವರ್ ಆಲ್ ಇಂಟೆನ್ಷನ್ಸ್. ಸೊ give time for Jesus. Pray and praise. May God bless you. ಹಾಗೆ ಪ್ರಾಪಂಚಿಕ ನಾವೇನ್ ಮಾಡ್ಬಿಡ್ತೀವಿ, ಕೆಲವರು ಪ್ರಾಪಂಚಿಕ, ನಾವು ಬೆಳಿಗ್ಗೆ ಪೂಜೆಗೆ ಹೋಗ್ಬಿಟ್ರೆ ಅಥವಾ ಸಂಜೆ ಪ್ರಾರ್ಥನೆ ಮಾಡ್ಬಿಟ್ರೆ ನಾನು ಆಧ್ಯಾತ್ಮಿಕವಾಗಿದ್ದೇನೆ ಎಂಬಂತ ಮನೋಭಾವನೆ ಖಂಡಿತವಾಗಿ ಇಲ್ಲ. ಬೆಳಗಿನಿಂದ ಸಂಜೆ ತನಕ ನಾನು ದುಡಿತೇನೆ, ಪ್ರಾಪಂಚಿಕವಾಗಿ ಕರ್ತವ್ಯ. ಅದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ದುಡಿಮೆಯಲ್ಲಿ ಎರಡು ವಿಧ, ಒಂದು ಆಧ್ಯಾತ್ಮಿಕತೆಯಲ್ಲಿ ಮಾಡುವ ಸೇವೆಯ ವಿಧ, ಆ ಸೇವೆಯ ವಿಧದಲ್ಲಿ ದುಡಿಮೆಯ ವಿಧ. ಸೇವೆ ಮಾಡ್ತಾನೆ, ಕೆಲಸ ಮಾಡ್ತಾರೆ. ಸಂತ ಪೌಲ್ರನ್ನ ನೋಡ್ತೇವೆ, ಚಪ್ಪಲಿ ಹೊಲಿಯವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹೋಗಿ ಡೇರೆ ಹಾಕುವವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನೇನು ಯಾರ ಹತ್ರನೂ ಸುಮ್ಮನೆ ಊಟ ಮಾಡಲಿಲ್ಲ, ನಾನು ಕೆಲಸ ಮಾಡಿ ದುಡಿದು ತಿಂದಿದ್ದೇನೆ ನಾನು ಎಂಬುದನ್ನು ಸಂತ ಪೌಲರು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಳ್ತಾರೆ. ಪ್ರೀತಿ, ಹೀಗೆ ಪ್ರಾಪಂಚಿಕ ಆಧ್ಯಾತ್ಮಿಕ, ಹೀಗೆ ಪ್ರಾಪಂಚಿಕ ಅನ್ನುವಾಗ ನಾನು ಬೆಳಿಗ್ಗೆ ಒಂದು ಪೂಜೆ ಸಂಜೆ ಒಂದು ಪೂಜೆ ನೋಡ್ಬಿಟ್ರೆ ಇಲ್ಲ. ವರ್ಷದಲ್ಲಿ ಒಂದು 2 ದಿನ ಧ್ಯಾನ. ಇವತ್ತೆಲ್ಲ ಧ್ಯಾನ ಸಿನಿಮಾಕ್ಕಿಂತ ಕಡಿಮೆ. ಸಿನಿಮಾ ಥಿಯೇಟರ್ಗೆ ಹೋದ್ರೆ 3 ಗಂಟೆ ಕುತ್ಕೊಂಡು ಅಲ್ಲಾಡದೆ, ಕಣ್ಣು ಗಿಣ್ಣು ಆ ಕಡೆ ಕಡೆ ಅಲ್ಲಾಡದೆ, ಕಣ್ಣು ಮುಚ್ಚಿದೆ, ಏನು ಮಾಡಿದೆ ಹಾಗೆಯೇ ದೃಷ್ಟಿಕೋನದಲ್ಲಿ ಅಯ್ಯೋ 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 ಟೈಮ್ ನೋಡ್ತಾ ಇರ್ತೀವಿ. ಪಿಕ್ಚರ್ ಮುಗಿದಿದ್ರೆ ಅಯ್ಯೋ ಇಷ್ಟು ಬೇಕಾದ್ರೆ ಮುಗ್ದೋಗ್ಬಿಡ್ತದ, ಇನ್ನೊಂದು ಸ್ವಲ್ಪ ಆದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತೇವೆ. ಆದ್ರೆ ಪ್ರಾರ್ಥನೆ ಅಂತ ಬಂದ್ಬಿಟ್ರೆ ಇನ್ನು ಮುಗಿಲ್ವಾ, ಅಯ್ಯೋ 1 ಗಂಟೆ ಪ್ರಾರ್ಥನೆ ಮಾಡ್ತಾರಪ್ಪ, ಅಯ್ಯೋ 1 ಗಂಟೆ ಕ್ಲಾಸ್ ಕೊಡ್ತಾರಪ್ಪ, ಅಯ್ಯೋ ಅಯ್ಯೋ ಹೋಗ್ತದಲ್ಲಿ. ಅಂಬಲ ಇಲ್ಲ. ಸಿನಿಮಾ ಥಿಯೇಟರ್ ಕೊಡುವಂತ ಅನುಭವ ಸಹ ಹೇಗೆ ವರ್ಷದಲ್ಲಿ ಒಂದು ಧ್ಯಾನ ಬೇಕು. ಇವತ್ತು ದೇವಾಲಯದಲ್ಲಿ 2 ದಿನ 3 ದಿನ ಒಂದೇ ದಿನ ಧ್ಯಾನ. ಎಷ್ಟು ಗಂಟೆ ಧ್ಯಾನ? ಒಂದು ಪ್ರೈಸರ್ಶಿಪ್, ಒಂದು ವರ್ಡ್ ಆಫ್ ಗಾಡ್, ಒಂದು ಅಡರೇಷನ್, ಮುಗ್ದಾಯ್ತು. 365 ದಿನದ ಪಶ್ಚಾತ್ತಾಪಕ್ಕೆ ಕೇವಲ 2 ಗಂಟೆ, ಇಲ್ಲ ಅಂದ್ರೆ 3 ಗಂಟೆ. ಏನಾದ್ರು ಪ್ರಯೋಜನ ಇದೆಯಾ? ಏನಾದ್ರು ಪ್ರಯೋಜನ ಇದೆಯಪ್ಪ? 365 ದಿನಕ್ಕೆ ಇವತ್ತು ದೇವಾಲಯದಲ್ಲಿ ಗುರುಗಳಿಗೆ 3 ದಿನ ಧ್ಯಾನವನ್ನು ಸಹ ಕೊಡಕ್ ಆಗ್ತಾ ಇಲ್ಲ, ಜನರಿಗೆ 3 ದಿನ ಧ್ಯಾನಕ್ಕೂ ಸಹ ಬರಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. 3 ಗಂಟೆ ಸಿನಿಮಾಗೆ ಹೋಗ್ಲಿಕ್ಕೆ 3 ಗಂಟೆ ಸಿನಿಮಾ ಶೋ, ಆದ್ರೆ ಸಿನಿಮಾಗೆ ಹೋಗಿ ಬರ್ಲಿಕ್ಕೆ 5 ಗಂಟೆ ಬೇಕು. ಟೈಮ್ ಫುಲ್ ಟೈಮ್ ಇರ್ತದೆ, ಟೆನ್ಷನ್ ಇಲ್ಲ, ಫುಲ್ ಟೈಮ್ ಇರ್ತದೆ. ಕೆಲಸ ಮಾಡ್ಲಿಕ್ಕೆ ಬೆಳಿಗ್ಗೆ ಹೋಗಿ ಸಂಜೆ ತನಕ ಫುಲ್ ಟೈಮ್ ಕೆಲಸ, ಬಿಸಿ, ಸಂಬಳ ಸಿಗ್ತದೆ, ಅದಕ್ಕೆ ಫುಲ್ ಟೈಮ್ ಕೆಲ್ಸಕ್ಕೆ ಹೋಗಕ್ಕೆ ರೆಡಿ. ಮನೇಲಿ ಕೆಲಸ ಮಾಡಕ್ಕೆ ರೆಡಿ ಇಲ್ಲ, ಮನೆ ಕೆಲಸ ಮಾಡಕ್ಕೆ ರೆಡಿ ಇಲ್ಲ.
ಅಯ್ಯೋ ನನ್ನ ಕೈಲಾಗೋದಿಲ್ಲಪ್ಪ, ಕೈಯೆಲ್ಲ ನೋವಪ್ಪ, ಕೆಲಸ ಮಾಡಿ ಬಂದಿದ್ದೀನಿ, ನೈಟ್ ಮಾಡಿ ಬಂದಿದ್ದೀನಿ, ಡೇ ಮಾಡಿ ಬಂದಿದ್ದೀನಿ, ಸರ್ಕಸ್. ಬೇರೆಯವ್ರು ಮಾಡಿ ಹಾಕಿದ್ರೆ ತಿಂತೇವೆ. ದುಡ್ಡು ಸಿಕ್ಕದಾದ್ರೆ ಏನ್ ಮಾಡ್ತೇವೆ? ಹೀಗೆ ವರ್ಷಕ್ಕೆ 3 ಗಂಟೆ ಧ್ಯಾನ ರೀ, 4 ಗಂಟೆ ಧ್ಯಾನ ರೀ, ಬೇಕಾ? ಸಾಕಾ? ನಾಚಿಕೆ ಆಗ್ಬೇಕು ನಮಗೆ ಕ್ರೈಸ್ತರಾಗಿ, ನಾಚಿಕೆ ಆಗ್ಬೇಕು ಕ್ರೈಸ್ತರಾಗಿ. ನನಗೆ ಆಗಲಿ, ಗುರುಗಳು ಅಂತ ಆಗ್ಲಿ, ಎಲ್ರಿಗೂ ನಾಚಿಕೆ ಆಗ್ಬೇಕು ನಮಗೆ. ವರ್ಷದಲ್ಲಿ ಸಿನಿಮಾಗ ಕೊಡುವಂತ ವಾರದಲ್ಲಿ 1 ದಿನಕ್ಕೆ ಟಿವಿ ಮುಂದೆ, ಮೊಬೈಲ್ ಮುಂದೆ ಕೂತ್ಕೊಳ್ತೀವಿ ಗಂಟೆಗಟ್ಲೆ. 365 ಒಂದು ವಿಚಾರಣೆಯಲ್ಲಿ, ಒಂದು ಪ್ಯಾರಿಶ್ ಅಲ್ಲಿ ಧ್ಯಾನ ನಡೆಸಬೇಕು ಅಂತ ಹೇಳಿದ್ರೆ 4 ಗಂಟೆ, ಹೆಚ್ಚು ಅಂದ್ರೆ 5 ಗಂಟೆ ಅನ್ಬೋದು ವರ್ಷಕ್ಕೆ. ಅದು ಟೈಮ್ ಇಲ್ಲ. ಅಯ್ಯೋ ಆಗೋದಿಲ್ಲಪ್ಪ, ಅಯ್ಯೋ ಹೀಗೆಪ್ಪ, ನೆಗೆದು ಬಿದ್ದು ನಲ್ಲಿಕಾಯಿ ಆಗೋಗ. ಪ್ರಾಪಂಚಿಕ ಪ್ರಾರ್ಥನೆ ಮನೇಲಿ ಇವೆಲ್ಲ ಮಾಡ್ಬಿಟ್ರೆ ಇದು ಆಧ್ಯಾತ್ಮಿಕತೆ ಇಲ್ಲ. ಅಯ್ಯೋ ತುಂಬಾ ಚೆನ್ನಾಗಿತ್ತಪ್ಪ ಟಾಕು, ತುಂಬಾ ಚೆನ್ನಾಗಿತ್ತಪ್ಪ ಆರಾಧನೆ, ನೀನ ಕೊಟ್ಟೆ ಟಾಕು. ಅಲ್ಲಿ ಮೈಕ್ ಇಟ್ಕೊಂಡು ಒಬ್ಬ ಕೊಟ್ಟಿದ್ದು, ಯಾವನೋ ಒಬ್ಬ ಕೊಟ್ಟ, ನಾನಂತವನು. ಯಾರೋ ಒಬ್ಬ ಆರಾಧನೆ ನಡೆಸ್ತಾ, ನಾನು ಕೂತ್ಕೊಂಡು ಕೇಳಿದೆ ಅಷ್ಟೇನೆ. 1 ಗಂಟೆ ಅಲ್ಲಿಯೂ ಟೈಮ್. ಸೊ ಸ್ಪಿರಿಚುವಲಿ ಪ್ರಾಪಂಚಿಕ ಧ್ಯಾನಿಸ್ಬೇಕು. ಇವೆಲ್ಲ ಸತ್ಯಕರವಾದದ್ದು, ಇದೆಲ್ಲ ಸತ್ಯ ವಿಷಯಗಳು. ಇದನ್ನ ಹೇಳಲಿಕ್ಕೆ ನಾವು ಭಯವನ್ನು ಪಡಬಾರ್ದು, ಹೇಳಲಿಕ್ಕೆ ನಾಚಿಕೆಯನ್ನು ಪಡಬಾರ್ದು, ಹೇಳಲಿಕ್ಕೆ ಹಿಂಜರಿಲಬಾರ್ದು. ಹೀಗೆ ಆಧ್ಯಾತ್ಮಿಕತೆ, ಪ್ರಾಪಂಚಿಕ ಅಂತೇಳಿ, ಆಧ್ಯಾತ್ಮಿಕ ಪ್ರಾಪಂಚಿಕ ಎಂಬಂತ 2 ವಿಧದ ಜನರನ್ನ ನಾವು ನೋಡ್ತೇವೆ. ಸೊ ನೀವು ಯಾರಾಗಿದ್ದೀರಿ? ನಾವು ಯಾರಾಗಿದ್ದೇವೆ? ಪ್ರಾಪಂಚಿಕನ, ಆಧ್ಯಾತ್ಮಿಕನ? ನಾವು ಯಾರಾಗಿದ್ದೇವೆ? ವಿ ಆರ್ ಆಲ್, ನಾಟ್ ಯು ಓನ್ಲಿ, ವಿ ಆರ್ ಆಲ್, ಮೀ ಆಲ್ಸೋ. ನಾವು ಯಾರಾಗಿದ್ದೇವೆ? ಪ್ರಾಪಂಚಿಕವ, ಆಧ್ಯಾತ್ಮಿಕವ? ಅದಕ್ಕೆ ಯೇಸು ಸ್ವಾಮಿ ಸಂಪೂರ್ಣ ಆಧ್ಯಾತ್ಮಿಕತೆಯಲ್ಲಿ ಹೇಳಿದ್ರು, ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ. ಸ್ಪಿರಿಚುಯಾಲಿಟಿ, ಇದೇ ಆಧ್ಯಾತ್ಮಿಕತೆ. ಈ ಆಧ್ಯಾತ್ಮಿಕತೆಯೇ ನಮಗೆ ಬೇಕಾಗಿರುವಂಥದ್ದು. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀವೇ ನನಗೆ ಕೊಟ್ಟವರಿಗಾಗಿ. ಸೊ ನನ್ನ ಮುಂದೆ ಎಷ್ಟು ಜನ ಇದ್ದಾರೆ, ಹೇಗೆಲ್ಲ ಜೀವಿಸ್ತಾ ಇದ್ದಾರೆ, ಹೇಗೆಲ್ಲ ಜೀವನ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಹೊಡೆದಾಡ್ತಾ ಇದ್ದಾರೆ, ಹೇಗೆಲ್ಲ ಕಚ್ಚಾಡ್ತಾ ಇದ್ದಾರೆ, ಹೇಗೆಲ್ಲ ಗೊಂದಲವನ್ನುಂಟು ಮಾಡ್ತಾ ಇದ್ದಾರೆ, ಏನೆಲ್ಲ ಸಂಭವಿಸ್ತಾ ಇದೆ. ನಾನು ಏನ್ ಮಾಡ್ತಾ ಇದ್ದೇನೆ? ನಾನು ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ? ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನಗೆ ಕೊಟ್ಟವರಿಗಾಗಿ ನಾನು ಏನ್ ಮಾಡ್ತಾ ಇದ್ದೇನೆ? ಧರ್ಮಸಭೆಯನ್ನು ದೇವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಧರ್ಮಸಭೆಯ ಪ್ರತಿನಿಧಿ ನಾವಾಗಿದ್ದೇವೆ. ಆಧ್ಯಾತ್ಮಿಕತೆ ದೇವರು ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸ್ವರ್ಗದ ರಾಜ್ಯದ ಬೀಗದ ಕೈಗಳು ನಮಗೆ ಕೊಟ್ಟಿದ್ದಾರೆ. ಯಾರನ್ನ ಆ ಸ್ವರ್ಗ ರಾಜ್ಯದೊಳಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ? ಯಾರನ್ನ ದೇವರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ? ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಹೌ ಟು ಪ್ರೇ, ಹೌ ಟು ಪ್ರೇ. ಪ್ರೇಷಿತರ ಕಾರ್ಯಕ್ರಮ ನೋಡ್ತೀವಿ. ನಾ ಎಲ್ಲಿ ಹೋಗಬೇಕು, ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ, ಪವಿತ್ರಾತ್ಮರೇ ನನಗೆ ಕಲಿಸಿಕೊಡಿ. ಹೌ ಟು ಪ್ರೇ, ಐ ಡೋಂಟ್ ನೋ. ವೇರ್ ಐ ಗೋ, ಐ ಡೋಂಟ್ ನೋ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಇಷ್ಟದಂತೆ ಅಲ್ಲ, ನಿಮ್ಮ ಇಷ್ಟದಂತೆ ನಡೆಯ ಮಾರ್ಗ ತೋರಿ ಪಾವನಾತ್ಮರೇ, ಮಾರ್ಗ ತೋರಿ ಪಾವನಾತ್ಮರೇ. ಹೇಳಿ ಎಲ್ಲರೂ ನೋಡಿ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ.
ಸಿಂಗ್ ಎವರಿಬಡಿ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಇಷ್ಟದಂತೆ ಅಲ್ಲ ನಿಮ್ಮ ಇಷ್ಟದಂತೆ ನಡೆಯ, ನಮ್ಮ ಇಷ್ಟದಂತೆ ಅಲ್ಲ ನಿಮ್ಮ ಇಷ್ಟದಂತೆ ನಡೆಯ, ಮಾರ್ಗ ತೋರಿ ಪಾವನಾತ್ಮರೇ, ಮಾರ್ಗ ತೋರಿ ಪಾವನಾತ್ಮರೇ. ಕೇಳಬೇಕು, ಕೇಳಬೇಕು, ಇಲ್ಲಿಂದ ಕೇಳಬೇಕು, ಆಧ್ಯಾತ್ಮಿಕವಾಗಿ ಕೇಳಬೇಕು, ಪ್ರಾಪಂಚಿಕದ ಬಟ್ಟಲಿಂದ ಹೊರಗೆ ಬರಬೇಕು, ಈ ಲೋಕದಿಂದ ಹೊರಗೆ ಬಂದು ಕೇಳಬೇಕು. ಆದ್ರೆ ಈಗ ಹೇಳ್ಬೇಕು, ಮೊದಲು ಪೈತಾತ್ರ ಕೇಳಬೇಕು. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನನ್ನ ಇಷ್ಟದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಡೆಯ, ಮಾರ್ಗ ತೋರಿ ಪಾವನಾತ್ಮರೇ, ಮಾರ್ಗ ತೋರಿ ಪಾವನಾತ್ಮರೇ. ಹಲಲಿಯ 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 ಹಲಲಲಲಲಲಲಲಲ ಹಲಲಿಯ 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 ಲಲಲಲಲಲ ಹಲಲಿಯ 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 ಹಲಲಿಯ. ಯೇಸುವೆ 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 ಯೇಸುವೆ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ರಾಜಾದಿರಾಜನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲಲಿಯ 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 ಲಲ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 . ಈಗ ನಾನು ಒಂದು ವ್ಯಕ್ತಿಯನ್ನು ಕರೆದೆ. ಯಾಕೆ ನಾನು ಪ್ರಾರ್ಥಿಸ್ತಾ ಇದ್ದೆ, ನನಗೆ ಪ್ರಾರ್ಥಿಸಬೇಕಾದ್ರೆ ನನಗೆ ಒಂದು ವ್ಯಕ್ತಿ ನನ್ನ ಕಣ್ಣು ಮುಂದಿಗೆ ಬಂದರು. ನಾನು ಹೇಳಿದೆ, ಸ್ವಾಮಿ ಆ ವ್ಯಕ್ತಿಯನ್ನ ಈಗ ನೀನು ನನ್ನ ಹತ್ರ ಕರ್ಕೊಂಡು ಬರಬೇಕು, ಈಗ ನನ್ನ ಮುಂದೆ ಕರ್ತಾ ಇರಬೇಕು ಎಂಬುದಾಗಿ ನಾನು ಹೇಳಿದೆ. ನನ್ನ ಮುಂದೆ ಆ ವ್ಯಕ್ತಿ ಬರಬೇಕು ಎಂಬುದಾಗಿ ನಾನು ಹೇಳಿದೆ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ಎಸ್, 100%. ಉತ್ತರ ಕೊಡ್ತಾರೆ ದೇವರು. ನನ್ನ ಮನಸ್ಸಿಗೆ ಬಂದದ್ದು ಸುನೀತಾ ಕುಟಿನೋ. ನನ್ನ ಮನಸ್ಸಿಗೆ ಪವಿತ್ರ ಆತ್ಮನ ಈಗ ನಾನು ಪ್ರಾರ್ಥಿಸಬೇಕಾದ್ರೆ ಸುನೀತಾ ಕುಟಿನೋ ನನ್ನ ಮನಸ್ಸಿಗೆ ಬಂದದ್ದು. ನಾನು ಹೇಳಿದೆ, ಸ್ವಾಮಿ ಈ ಕ್ಷಣ ಆ ಮಗಳು ಇಲ್ಲಿ ಬರಬೇಕು ಎಂಬುದಾಗಿ. ಆಕೆ ಬಂದರು. ಗಾಡ್ ಬ್ಲೆಸ್ ಯು ಮಗಳೇ. ಟುಡೇ ಯುವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ touch you. Is know your wounds. Is know everything. Today is blessing day in your life. Today is miracle day in your life. ಇದು ಸತ್ಯ. ದೇವರು ಸ್ವರವನ್ನು ಕೇಳುವಂತ ದೇವರು. ಪ್ರಿಯ, ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೇನೆ. ಪ್ರಿಯರೇ, ಆಧ್ಯಾತ್ಮಿಕ, ನಾನು ಹೇಳಿದೆ, ನಾನು ಕರ್ಣಿ ಜಪಿಸಿದ್ರೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನಲ್ಲಿ ಹೇಳಿದೆ, ಬಾಂಧವ್ಯ, ಪ್ರೀತಿ ಅಂದ್ರೆ ಅದು ಬಾಂಧವ್ಯ, ಅಲ್ಲಿ ಅಧಿಕಾರವಿರ್ತದೆ. ಪ್ರೀತಿ ಅಂದ್ರೆ ಒಂದು ತಂದೆ ಒಂದು ಮಕ್ಕಳಲ್ಲಿ ಅಥವಾ ಒಂದು ಮಿತ್ರನಲ್ಲಿ ಮಿತ್ರೆಯಲ್ಲಿರುವಂತಹ ಒಂದು ಬಾಂಧವ್ಯ, ಅಲ್ಲಿ ಅಧಿಕಾರ ಇರ್ತದೆ. ಅಲ್ಲಿ ಹೋರಾಟ ಬರ್ತದೆ, ಅಲ್ಲಿ ಜಗಳ ಬರ್ತದೆ, ಅಲ್ಲಿ ಕಿತ್ತಾಟ ಬರ್ತದೆ. ನಾ ಬರಬೇಕು, ಹೋಗ್ಬೇಕು, ನೋಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ಬಾಂಧವ್ಯ, ಆ ಬಾಂಧವ್ಯವಿರ್ಬೇಕಾದ್ರೆ ಮಾತ್ರವೇ, ಆ ಬಾಂಧವ್ಯ ಮಾತ್ರನೇ ಪ್ರೀತಿ, ಇಲ್ಲಾಂದ್ರೆ ಇಲ್ಲ. ಮಾತಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ, ಆಗೋದಿಲ್ಲ. ನೋಡ್ಲಿಲ್ಲ ಅಂದ್ರೆ ಆಗೋದಿಲ್ಲ, ಆಗೋದಿಲ್ಲ. ಏನ್ ಬೇಕು, ಬೇಕೇ ಬೇಕು, ನನಗೆ ಕೊಡ್ಲೇಬೇಕು, ಆಗ್ಲೇಬೇಕು. ಎಸ್, ಆಗ್ಲೇಬೇಕು, ಕೊಡ್ಲೇಬೇಕು.
ಅದೇ ಪ್ರೀತಿ. ಸೊ ಅದೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇದೇ ಪ್ರೀತಿ ಯೇಸು ಸ್ವಾಮಿ ವ್ಯಕ್ತಪಡಿಸ್ತಾ ಇರೋದು. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀನೇ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸೊ ನೌ ವಿ ಹೌ ಟು ಪ್ರೇ. ಇವತ್ತು ನಾವು ಹೇಗೆ ಪ್ರಾರ್ಥಿಸ್ತಾ ಇದ್ದೇವೆ, ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಕಣ್ಣು ಮುಂದೆ ಏನೆಲ್ಲ ನಡೀತಾ ಇದೆ, ಯಾರು ಪ್ರಾರ್ಥಿಸ್ತಾ ಇದ್ದೇವೆ? ನಾನು ಹೇಳಿದೆ, ಆಧ್ಯಾತ್ಮಿಕವಾಗಿರುವಂತಹ ಜೀವನ, ಪ್ರಾಪಂಚಿಕವಾಗಿರುವವರ ಜೀವನ. ಪ್ರಾಪಂಚಿಕವಾಗಿರುವವನು ಪ್ರಾಪಂಚಿಕದಿಂದ ಆಧ್ಯಾತ್ಮಿಕಕ್ಕೆ ಬರುವಾಗ ಅವನು ಬಲ ಹೊಂದುತ್ತಾನೆ. ಆಧ್ಯಾತ್ಮಿಕತೆಯಲ್ಲಿರುವನು ಪ್ರಪಂಚಿಕವಾಗಿ ಬರಬೇಕಾದ್ರೆ ಅವನು ಸಂಪೂರ್ಣವಾಗಿ ಪ್ರಾಪಂಚಕ್ಕೆ ಅವನು ಸೋತು ಹೋಗ್ತಾನೆ. ಸೊ ಹೌ ಟು ಪ್ರೇ, ನಾನು ಹೇಗೆ ಪ್ರಾರ್ಥಿಸಬೇಕು, ನಾನು ಹೇಗೆ ಪ್ರಾರ್ಥಿಸ್ತಾ ಇದ್ದೇನೆ? ನೀವು ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸ್ತೇನೆ, ಹೇಗೆ ಪ್ರಾರ್ಥಿಸ್ತಾ ಇದ್ದೇನೆ? ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವು ಹೇಗೆ ಪ್ರಾರ್ಥಿಸ್ತಾ ಇದ್ದೀರಿ? ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ನಾವು ಹೇಗೆ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ದೇವರೊಂದಿಗೆ ಕೂತ್ಕೊಂಡು ಮಾತನಾಡ್ತಾ ಇದ್ದೇವೆ? ಇವತ್ತು ನಡೆದಿದ್ದೆಲ್ಲ ವಿಷಯಗಳನ್ನ ತಗೊಂಡು ಸಂಜೆ ಆಗ್ಬೇಕಾದ್ರೆ, ಅಪ್ಪ ಇವತ್ತು ನಾನು ಬೆಳಿಗ್ಗೆ ನನ್ನ ಎಬ್ಬಿಸಿದ್ರಿ, ನನಗೆ ಒಳ್ಳೆ ನಿದ್ರೆ ಕೊಟ್ರಿ, ನನಗೆ ಒಳ್ಳೆ ತಿಂಡಿ ಕೊಟ್ರಿ, ಸ್ತೋತ್ರಪ್ಪ. ಅಪ್ಪ ಇವತ್ತು ನಾನು ಸ್ನೇಹಿತನ ನೋಡಿದೆ, ಅಥವಾ ನನ್ನ ತಂದೆ ಹತ್ರ ಮಾತಾಡಿದೆ, ನನ್ನ ತಾಯಿ ಹತ್ರ ಮಾತಾಡಿದೆ, ಸ್ತೋತ್ರಪ್ಪ. ಅಪ್ಪ ಅಥವಾ ನನಗೆ ಇವರು ಬೈದ್ರು, ಇವ್ರು ನನ್ನ ತಪ್ಪಾಗಿ ಮಾತಾಡಿದ್ರು, ಅಥವಾ ಜಗಳ ಮಾಡಿದ್ರು, ಸ್ತೋತ್ರಪ್ಪ. ಅಪ್ಪ ನನಗೆ ಪ್ರೀತಿ ಸಿಗ್ತಾ ಇಲ್ಲ, ಆದರೂ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೇನೆ. ನನಗೆ ಸಂಬಳ ಸಿಗ್ತಾ ಇಲ್ಲ, ಆದ್ರೂ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅಪ್ಪ ನನ್ನ ಅವಮಾನ ಪಡಿಸ್ತಾ ಇದ್ದಾರೆ, ಆದ್ರೂ ನಾನು ಅವರಿಗೆ ಶರಣಾಗ್ತಾ ಇದ್ದೇನೆ. ಅಪ್ಪ ಸ್ತೋತ್ರಪ್ಪ. ಹೀಗೆ ನಮ್ಮೆಲ್ಲ ಜೀವನದಲ್ಲಿ ಬೆಳಗಿನಿಂದ ಸಂಜೆ ತನಕ ನಡೆದದೆಲ್ಲವನ್ನ, ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ನಡೆದದೆಲ್ಲವನ್ನ ನಾವು ಮಾತಾಡಬೇಕು. ನಡೀದೇ ಇರೋದನ್ನು ಸಹ ನಾವು ಹೇಳ್ಬೇಕು. ಅಪ್ಪ ನನಗೆ ಇತ್ತಪ್ಪ, ಆದರೆ ಅದು ಸಿಕ್ಲಿಲ್ಲಪ್ಪ, ಏನ್ ಮಾಡೋದು? ಆದ್ರೂ ಸಹ ಇವತ್ತಲ್ಲ ನಾಳೆ ನನಗೆ ಸಿಗ್ತದೆ ಅಂತ ನಾನು ನಂಬ್ತೇನೆಪ್ಪ. ನನ್ನ ಮಗಳು ಸರಿ ಆಗ್ತಾ ಇಲ್ಲಪ್ಪ, ನೀನ್ ನಾಳೆ ಸರಿ ಮಾಡ್ತೀಯ ಅಂತ ನಾನು ವಿಶ್ವಾಸಿಸ್ತೇನೆಪ್ಪ. ನನ್ನ ಮಗ ಸರಿ ಆಗ್ತಾ ಇಲ್ಲ, ಅವ್ನು ನಾಳೆ ಸರಿ ಆಗ್ತಾನೆ ಅಂತ ನಾನು ವಿಶ್ವಾಸಿಸ್ತೇನೆಪ್ಪ. ನನ್ನ ಗಂಡ ಸರಿ ಇಲ್ಲ, ನಾಳೆ ಅವ್ರನ್ನ ಸರಿ ಮಾಡ್ತೀನಿ ಅಂತ ನಾನು ವಿಶ್ವಾಸಿಸ್ತೇನೆಪ್ಪ. ನನ್ನ ಹೆಂಡತಿ ಸರಿ ಇಲ್ಲ, ಸ್ವಾಮಿ ನೀವು ಅವಳನ್ನ ಸರಿಪಡಿಸ್ತೀನಿ ನಾನು ವಿಶ್ವಾಸಿಸ್ತೇನೆಪ್ಪ. ಎಷ್ಟು ಜನ ಭಾರವಹಿಸಿ ಪ್ರಾರ್ಥಿಸ್ತಾ ಇದ್ದೇವೆ? ದೇವರು ನಮಗೆ ಕೊಟ್ಟವರಿಗಾಗಿ ನಾವು ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ? ನಾನು ಅದೇ ಹಲವು ಸಾರಿ ಹೇಳ್ತೇನೆ, ನಿನ್ನ ಗಂಡ ಪರದೇಶದಲ್ಲಿಯೂ ಅಥವಾ ನೆರೆಯೂರಿನಲ್ಲಿಯೂ ಇದ್ದಾನೆ. ನಿನ್ನ ಗಂಡ ಬೆಳಗಿನಿಂದ ಸಂಜೆಯ ತನಕ ದುಡಿದು ನಿನ್ನ ಕುಟುಂಬ ಜೀವನ ನಡೆಸಲಿಕ್ಕೆ ನಿನಗೆ ಸಹಾಯವನ್ನು ಮಾಡ್ತಾ ಇದ್ದಾನೆ. ತಂದೆಯಾಗಿರುವಂತ ನಿನ್ನ ತಂದೆಯೇ ನಿನಗೆ ವಿದ್ಯಾಭ್ಯಾಸವನ್ನ, ಜೀವನವನ್ನ, ಮಗನಾಗಿರುವ ಮಗಳಾಗಿರುವ ನಿನಗೆ ಬೇಕಾಗಿರೋದನ್ನೆಲ್ಲವನ್ನ ಮಾಡ್ತಾ ಇದ್ದಾನೆ. ಅಥವಾ ಮಗ ನಿನ್ನನ್ನ ಸಾಕ್ತಾ ಇದ್ದಾನೆ, ಮಗಳು ನಿನ್ನ ಸಾಕ್ತಾ ಇದ್ದಾಳೆ, ಅಥವಾ ಹೆಂಡತಿಯಿಂದ ನಿನಗೆ ಉಪಯೋಗ ಆಗ್ತಾ ಇದೆ, ಹೆಂಡತಿ ನಿನ್ನ ಸಾಕ್ತಾ ಇದ್ದಾಳೆ. ಎಷ್ಟು ಜನ ನಾವು ನನ್ನ ಸ್ವಂತ ಗಂಡನಿಗಾಗಿ ಅಥವಾ ಸ್ವಂತ ಹೆಂಡತಿಗಾಗಿ, ಸ್ವಂತ ಮಕ್ಕಳಿಗಾಗಿ ಅರ್ಧ ಗಂಟೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಸಾಕಷ್ಟು ನಾನು ಹೇಳ್ತೇನೆ. ಸಾಧ್ಯ ಆಗ್ತದ? ನಿಮ್ಮ ಮಗನಿಗಾಗಿಯೇ ಅರ್ಧ ಗಂಟೆ, ನಿನ್ನ ಮಗಳಿಗಾಗಿಯೇ ಅರ್ಧ ಗಂಟೆ, ನಿನ್ನ ಗಂಡನಿಗಾಗಿಯೇ ಅರ್ಧ ಗಂಟೆ, ನಿನ್ನ ಹೆಂಡತಿಗಾಗಿಯೇ ಅರ್ಧ ಗಂಟೆ, ಬೇಡ 15 ನಿಮಿಷ ಪ್ರಾರ್ಥಿಸ್ತಾ ಇದ್ದೇವ? ಚೌಷಬಾತ್ ಸ್ವಾಮಿ ಇದೆಯಪ್ಪ, ನನ್ನ ಗಂಡ ಮೇಲೆ ಕರುಣೆ ತೋರಿಯಪ್ಪ, ನನ್ನ ಹೆಂಡತಿ ಮೇಲೆ ದಯ ತೋರಿಯಪ್ಪ, ನನ್ನ ಮಗಳು ಹಾಗೆ ಮಾಡ್ತಾ ಇದ್ದಾನೆ, ನನ್ನ ಮಗ ಹೀಗೆ ಮಾಡ್ತಾ ಇದ್ದಾನೆ, ನನ್ನ ಹೆಂಡತಿ ಹೀಗೆ, ನನ್ನ ಗಂಡ ಹಾಗೆ. ಸ್ತೋತ್ರ ಸ್ವಾಮಿ, ಅವ್ರನ್ನ ಕಾಪಾಡಿಯಪ್ಪ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರಿಗೆ ಆರೋಗ್ಯ ಕೊಡಪ್ಪ. ಅಪ್ಪ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿರಾ ಮಾಡಿದಾಕಿ ಬಿಸಿನೀರು ಕುದಿಸಿ ಸಕ್ಕರೆ ಹಾಕಿ ರವೆ ಫ್ರೈ ಮಾಡಿ ನೀರಲ್ಲಿ ಕಲಸಿ 2 ಗೋಡಂಬಿ ಹಾಕಿ ತಿಂದಾಗೆ. ಇಲ್ಲ, ನಾನು ಹೇಗೆ ದೇವ್ರು ನನಗೆ ಕೊಟ್ಟವರಿಗಾಗಿಯೇ ಪ್ರಾರ್ಥಿಸ್ತೇನೆ. ನೀವು ನನಗೆ ಕೊಟ್ಟವರಿಗಾಗಿಯೇ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಕುಟುಂಬದಲ್ಲಿ ದೇವರು ನನಗೆ ಕೊಟ್ಟಂತ ಅಂಗಾಂಗಗಳಿಗೆ ನಾನು ಪ್ರಾರ್ಥಿಸ್ತಾ ಇಲ್ಲ, ಮತ್ತೆ ಇನ್ನೇನು ಪ್ರಾರ್ಥಿಸೋದು? ಅಥವಾ ನನ್ನ ಮುಂದೆ ದೇವರು ಮಾಡಿ ಕೊಟ್ಟಂತ ವ್ಯಕ್ತಿಗಳನ್ನ ಸಮರ್ಪಿಸಿ ಪ್ರಾರ್ಥಿಸ್ತಾ ಇಲ್ಲ. ಈ ಲೋಕದಲ್ಲಿ ನೋಡಿ, ಕೊರೋನಾ ವೈರಸ್ ಬಂತು. ಬರೀ ಕೊರೋನಾ ವೈರಸ್ ಮಾತ್ರ ಬಂದಿದೆ, ಕೊರೋನಾ ವೇವ್ಸ್ ಬಂತು. ಕೊರೋನಾ ವೇವ್ಸ್ ಮಾತ್ರ ಬಂದಿದ್ಯಾ? ಕೊರೋನಾಕ್ಕೇನೋ ಜನ ಬಲಿಯಾದ್ರು, ಹೌದು. ಕೊರೋನಾ ವೇವ್ಸ್ ಬಂತು, ಏನಾಯ್ತು?
ಹೆಂಗಸರ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೊರೋನಾ 3 ಬರ್ತಾ ಇದೆ, ಪಾರ್ಟ್ 3 ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂಬುದಾಗಿ ಹೇಳ್ತದೆ. ಅದಕ್ಕೆ ಮಧ್ಯದಲ್ಲೇ ಬಂದ್ಬಿಡ್ತು ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್, ಬ್ಲ್ಯಾಕ್ ಫಂಗಸ್. ಔಷಧಿನೇ ಇಲ್ಲ, ಕೊಳ್ತೋಗ್ತದೆ. ಎಲ್ಲಿಂದ ಬರ್ತಾ ಇದೆ ಇದು? ಹೌ ಟು ಕೇಮ್ ದಿಸ್? ಎಲ್ಲಿಂದ ಬಂತಿದ್ದು? ಜನಸಂಖ್ಯೆ ಕಡಿಮೆ ಆಗ್ಬೇಕಷ್ಟೇನೆ. ಈ 5 ಒಂದೇ ಸರಿ ಬಂತು. ಹೇಗೆ ಬಂತು? ಯಾರಿಗೆಲ್ಲ ಪಾಸಿಟಿವ್ ಆಯ್ತು ಅವರಿಗೆಲ್ಲರಿಗೂ ಈ ವೈಟ್ ಫಂಗಸ್ ಬರ್ತದೆ. ಅದು ಬಂದ್ರೆ ತುಂಬಾ ಕಷ್ಟ ಅಂತೇಳಿ. ಬ್ಲ್ಯಾಕ್ ಫಂಗಸ್ ತುಂಬಾ ದೊಡ್ಡದು ಸಮಸ್ಯೆ ಅಂತ ಹೇಳಿದ್ರು. ಈಗ ವೈಟ್ ಫಂಗಸ್ ಬಂದಿರೋದು ಅದಕ್ಕಿಂತ ದೊಡ್ಡದು ಎಂಬುದಾಗಿ ಹೇಳ್ತಾರೆ. ಕಿಡ್ನಿ ಮೇಲೆ ಪರಿಣಾಮ ಬೀರ್ತದಂತೆ, ಹೃದಯದ ಮೇಲೆ ಪರಿಣಾಮ ಬೀರ್ತದಂತೆ, ಕಣ್ಣು ಮೇಲೆ ಪರಿಣಾಮ ಬೀರ್ತದಂತೆ, ಮರ್ಮಾಂಗದ ಮೇಲೆ ಪರಿಣಾಮ ಬೀರ್ತದಂತೆ. ಯಮ್ಮೋ ಯಪ್ಪೋ ಯಪ್ಪೋ ಯಪ್ಪೋ, ಏನಿದು? ಏನಿದು? ಒಂದು ಕಡೆ ಧರ್ಮಸಭೆ ಮಲಗಿದೆ, ದೇವಾಲಯ ಮುಚ್ಚಲ್ಪಟ್ಟಿದೆ, ಯಾರಿಗೂ ಪ್ರಾರ್ಥನೆ ಎಂಬುದೇ ಇಲ್ಲ. ಈಗ ಗಮ್ಮತ್ತಲ್ಲಿದ್ದಾರೆ. ಒಂದ್ ಕಡೆ ಗುರುಗಳು ಗಮ್ಮತ್ತು, ಒಂದ್ ಕಡೆ ಬ್ರದರ್ಗಳು ಗಮ್ಮತ್ತು, ಒಂದ್ ಕಡೆ ಪಾಸ್ಟ್ಗಳು ಗಮ್ಮತ್ತು, ಒಂದ್ ಕಡೆ ಸಮಾಜದಲ್ಲಿ ಪ್ರಾಪಂಚಿಕವಾಗಿ ಜೀವಿಸಿರಂತ ನಾವೆಲ್ಲ ಗಮ್ಮತ್ತು. ತಿನ್ನೋಣ, ಕುಡಿಯೋಣ, ಮನೇಲಿ ಮಲಗೋಣ, ಟಿವಿ ನೋಡೋಣ, ಮೊಬೈಲ್ ಹಿಡ್ಕೊಳ್ಳೋಣ, ಮುಗ್ದಾಯ್ತು. ಪ್ರಾರ್ಥಿಸೋಣ ಎಲ್ಲಿ ಬಂತು? ಇನ್ನು ಕೆಲವರು ಪೂಜೆ, ಅಯ್ಯೋ ನಾನು ಟಿವಿಲಿ ಪೂಜೆ ನೋಡ್ಬಿಡ್ತೀನಪ್ಪ, ಚರ್ಚ್ಗೆ ಹೋಗೋದಿಲ್ಲ, ಹೋದ್ರೆಲ್ಲ ಕೊರೋನಾ ಹೋಗೋದಿಲ್ಲ. ಹೇಗೆ ಟಿವಿ? ಮನೇಲಿ ಟಿವಿ ಆನ್ ಮಾಡಿ ಬಲಿ ಪೂಜೆ ಹಾಕಿ ಕೈಯಲ್ಲಿ ಚಿಪ್ಸ್ ಪೊಟ್ಟಣ ಇಟ್ಕೊಂಡು ತಿನ್ಕೊಂಡು, ಏನ್ರಿ ಏನೇ ಬಾರೋ ಮಾತಾಡ್ಕೊಂಡು ಮೊಬೈಲಲ್ಲಿ ಮಾತಾಡ್ಕೊಂಡು ನಾನು ಪೂಜೆ ನೋಡ್ತಾ ಇದ್ದೀನಿ. ಟಿವಿಲಿ ಇದು ಪೂಜೆ ನೋಡುದು. ಏನೇ ನೋಡಿದ್ರು ಸಂಸ್ಕಾರ, ಸಕ್ರಮೆಂಟ್. ಏನೇ ನೋಡಿದ್ರು ದೇವಾಲಯ ಎಂಬ ಪ್ರಸನ್ನತೆ, ಏನೇ ನೋಡಿದ್ರು ನೂರಾರು ಜನರ ಮಧ್ಯೆ ನಿಂತು ಆರಾಧಿಸುವ ಒಂದು ಪ್ರಸನ್ನತೆ ಇದೆಯಾ? ಎಲ್ಲರೂ ಗಮ್ಮತ್ತೀಗ, ಎಲ್ಲರೂ ಗಮ್ಮತ್ತೀಗ. ಬೇಕಾಗಿಲ್ಲ, ಬಂದ್ಬಿಡ್ತು, ಸರಮಾಲೆಯಾಗಿ ಬಂದ್ಬಿಟ್ಟಿದೆ. ಈಗ 5 ಜಪ್ಸರ್, 5 ರಹಸ್ಯ, 5 ತೇರ್ಸ್ ಬಂದಾಗ ಬಂದ್ಬಿಟ್ಟಿದೆ. ಕೊರೋನಾ ಪಾರ್ಟ್ 1, ಕೊರೋನಾ ಪಾರ್ಟ್ 2, ಕೊರೋನಾ ಪಾರ್ಟ್ 3, ಫಂಗಸ್ ಪಾರ್ಟ್ 1, ಫಂಗಸ್ ಬ್ಲ್ಯಾಕ್ ಪಾರ್ಟ್ 1, 4, ಫಂಗಸ್ ವೈಟ್ ಪಾರ್ಟ್ 5. ಇನ್ನು ನೆಕ್ಸ್ಟ್ ಏನ್ ಬರ್ತದೆ ಗೊತ್ತಿಲ್ಲ, ನೆಕ್ಸ್ಟ್ ಏನ್ ಬರ್ತದೆ ಗೊತ್ತಿಲ್ಲ. ಜನ ಮನೇಲೆ ಸಾಯ್ತಾ ಇದ್ದಾರೆ. ಆಸ್ಪತ್ರೆಗೆ ಬರಕ್ ಮುಂಚೆ ಮನೇಲೆ ಸಾಯ್ತಾ ಇದ್ದಾರೆ. ದಿನ 100 ಜನ ಸಾಯ್ತಾ ಇದ್ದಾರೆ, 1000 ಜನ ಸಾಯ್ತಾ ಇದ್ದಾರೆ. ನ್ಯೂಸ್ ಹೇಳ್ತದೆ 2,92,000 ಜನ ಸತ್ತಿದ್ದಾರೆ ಅಂತ. ಇಡೀ ಕರ್ನಾಟಕದಲ್ಲಿ 2,91,000 ಜನ ಸತ್ತಿದ್ದಾರೆ ಅಂತ. 8 ಕೋಟಿಗೆ 2,91,000 ಜನ ಏನು ದೊಡ್ಡ ಕೆಲಸ ಇಲ್ಲ. ಸಾವುಗಳ ಎಣಿಕೆ ಯಾರಿಗೂ ಗೊತ್ತಿಲ್ಲ. ಇವತ್ತು ತಂದೆ ಮಗನ ನೋಡ್ತಾ ಇಲ್ಲ, ಮಗ ತಂದೆನ ನೋಡ್ತಾ ಇಲ್ಲ, ತಾಯಿ ಮಕ್ಕಳನ್ನ ನೋಡ್ತಾ ಇಲ್ಲ, ಗಂಡ ಹೆಂಡತಿ ನೋಡ್ತಾ ಇಲ್ಲ, ಹೆಂಡತಿ ಗಂಡ ನೋಡ್ತಾ ಇಲ್ಲ, ಶವ ಸಂಸ್ಕಾರಗಳಿಲ್ಲ. ರಸ್ತೆಯಲ್ಲಿ ಹೆಣಗಳು ರಾಶಿ ರಾಶಿಯಾಗಿ ಬಿದ್ದಿರುತ್ತದೆ. ಆಮೋಸನ ಗ್ರಂಥದಲ್ಲಿ ನಾವು ನೋಡ್ತೇವೆ, ರಸ್ತೆಯಲ್ಲಿ ಹೆಣಗಳು ಬಿದ್ದಿರುತ್ತದೆ. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀವೇ ನನಗೆ ಕೊಟ್ಟವರಿಗಾಗಿ. ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವ್ರಿ? ಎಷ್ಟು ಜನ ಪ್ರಾರ್ಥಿಸ್ತಾ ಇದೀವ್ರಿ? ನಾವು ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ ಈ ಲೋಕಕ್ಕಾಗಿ? ನೋಡಿ, ಆ ಕರ್ಣೆ ಜಪ್ಸರ್ ಅಂತ ಹೇಳ್ತೀವಿ, ಲೈವ್ ಇದೆ ಬನ್ನಿ ಅಂತ ಹೇಳ್ತೀವಿ. ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಬರೀ 15ರಿಂದ 18 ನಿಮಿಷ ಅಷ್ಟೇನೆ, ಟೈಮ್ ಇಲ್ಲ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸ್ಲಿಕ್ಕೆ 15 ನಿಮಿಷ 20 ನಿಮಿಷ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಎಂತ ಮನುಷ್ಯ? ಅಥವಾ ವೈಯಕ್ತಿಕವಾಗಿಯೇ ಕುತ್ಕೊಂಡು ನನಗೆ 15 ನಿಮಿಷ 20 ನಿಮಿಷ ಒಂದು ಕರ್ಣೀಯ ಜಪ್ಸರನ್ನು ಹೇಳಲಿಕ್ಕೆ ಟೈಮ್ ಇಲ್ಲ ಅಂದ್ರೆ ನಾವೆಂತ ಮನುಷ್ಯರು, ಎಂತ ಕ್ರೈಸ್ತರು? ನಾವು ಪ್ರಾರ್ಥಿಸಿರೋದು ಯಾತಿಗೆ ಗೊತ್ತಾ? ಒಳ್ಳೆ ಒಂದು ಹುಡುಗ ಸಿಕ್ಬೇಕು ನನ್ನ ಮಗಳಿಗೆ, ನನಗೆ. ಇಲ್ಲ ಒಂದು ಒಳ್ಳೆ ಹುಡುಗಿ ಸಿಕ್ಕಬೇಕು ನನ್ನ ಮಗಳಿಗೆ, ಮಗನಿಗೆ. ಇಲ್ಲ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಕೆಲಸ ಸಿಕ್ಬೇಕು, ರಪಕ್ನೆ ವೀಸಾ ಸಿಕ್ಬೇಕು, ರಪಕ್ನೆ ಸಂಬಳ ಸಿಕ್ಬೇಕು, 1 ಲಕ್ಷ 2 ಲಕ್ಷ ಸಿಕ್ಬೇಕು.
ಒಳ್ಳೆ ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು, ದುಡ್ಡು ಮಾಡಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಕ್ಕೆ ಕೇಳ, ಅದನ್ನ ಪ್ರಾರ್ಥನೆ ಮಾಡು. ಅದಕ್ಕಾಗಿ ಫಾದರ್ ಹತ್ರ ಹೋಗ್ಬೇಕು, ಬ್ರದರ್ ಹತ್ರ ಹೋಗ್ಬೇಕು, ಸಿಸ್ಟರ್ ಹತ್ರ ಹೋಗ್ಬೇಕು. ಬ್ರದರ್ ನಾನು ಪ್ರಾರ್ಥನೆ ಮಾಡಬೇಕು, ಪವಿತ್ರಾತ್ಮನ ತುಂಬಿಕೊಳ್ಬೇಕು. ಬ್ರದರ್ ಫಾದರ್ ನಾನು ಪವಿತ್ರಾತ್ಮನ ತುಂಬಿ ಪ್ರಾರ್ಥಿಸಬೇಕು, ನನಗೆ ಪ್ರಾರ್ಥನೆ ಕಲಿಸ್ತೀರಾ? ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೇವೆ. ನಾನು ನೋಡಿ ಅನೌನ್ಸ್ ಮಾಡಿದೆ, 10 ದಿನ 8 ದಿನ ಆಯ್ತು, 9 ದಿನ 10 ದಿನ ಆಯ್ತು, ಒಂದು ನರ್ಪಿಳ್ಳೆ ಬರಲಿಲ್ಲ. 5 ಜನ ಬಂದ್ರು ಅಷ್ಟೇನೆ, ಯಾರಿಗೂ ಇಲ್ಲ. ಪ್ರಾಪಂಚಿಕ ಸಾಕು, ಆಧ್ಯಾತ್ಮಿಕಕ್ಕೆ ಯಾರು? ಆಧ್ಯಾತ್ಮಿಕತೆ ಇರೋದು ಏನು? ಈ ಕಳ್ಳೆಕಾಯಿ ಮೇಲಿರುವಂತ ಸಿಪ್ಪೆ ಅಷ್ಟೇನೆ. ಕಳ್ಳೆಕಾಯಿನ ನೋಡ್ತೀವಿ, ಕಡಲೆಕಾಯಿ ಇದ್ದಂಗೆ ಆಧ್ಯಾತ್ಮಿಕತೆ, ಪ್ರಾಪಂಚಿಕತೆ. ಈ ಮೇಲಿರೋದು ಮಾತ್ರ, ಒಳಗೆಲ್ಲ ಮೇಲೆಲ್ಲ ತಳಕು ಉಳುಕಿದ್ದಂಗೆ. ಕಡಲೆಕಾಯಿ ಸಿಪ್ಪೆ ಮೇಲ್ ನೋಡುವಾಗ ವಿಶ್ವಾಸಿ, ಒಳಗಡೆ ಪ್ರಾಪಂಚಿಕವಾಗಿರೋದು ಮಾತ್ರ ಕಚ್ಚಿ ತಿನ್ನೋದು, ಆಧ್ಯಾತ್ಮಿಕವಾಗಿರೋದು ಬಿಸಾಡ್ಬಿಡೋದು. ಯೋಚನೆ ಮಾಡಬೇಕು, ತುಂಬಾ ಆಳವಾಗಿ ಯೋಚನೆ ಮಾಡಬೇಕು. ತುಂಬಾ ಆಳವಾಗಿ ಯೋಚನೆ ಮಾಡಬೇಕು. ನಾನು ಯಾರಿಗಾಗಿ ಏನ್ ಪ್ರಾರ್ಥಿಸ್ತಾ ಇದ್ದೇನೆ? ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ? ಬರೀ ಒಂದು ಗಿಟ್ಟಿಸಿಕೊಳ್ಳಿಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಾಲ ತೀರಿಸ್ಲಿಕ್ಕಾಗಿ, ಸಾಲ ತಗೊಳ್ಳಿಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ಮಗನ ಮದುವೆಗಾಗಿ, ಕೆಲಸಕ್ಕಾಗಿ, ಒಂದು ಮಗು ಹುಟ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾಪಂಚಿಕಕ್ಕಾಗಿ ಮಾತ್ರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾಪಂಚಿಕವಾಗಿ ಮಾತ್ರ ಪ್ರಾರ್ಥಿಸ್ತಾ ಇದ್ದೇವೆ. ಹಾಗಾದ್ರೆ ನಾವು ಯಾರು? ಪ್ರಾಪಂಚಿಕ ವ್ಯಕ್ತಿಗಳು. ಎಷ್ಟು ಜನ ಈ ಲೋಕವನ್ನು ನೋಡ್ತಾ ಇದ್ದೀವಿ ನಾವು ಇವತ್ತು? ಎಷ್ಟು ಜನ ಒಂದು ಅರ್ಧ ತಾಸು ಈ ಲೋಕದಲ್ಲಿ ಬಂದಿರುವಂತಹ ಈ 5 ಪಿಡುಗುಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ? ಹೋಗ್ಲಿ, ಎಷ್ಟು ಜನ ಶೇರ್ ಮಾಡ್ತಾ ಇದ್ದೀವಿ ನಾವು ಈ ವರ್ಡ್ ಆಫ್ ಗಾಡ್ನ, ಕೇಳುವಂತ ವರ್ಡ್ ಆಫ್ ಗಾಡ್ನ. ಕೆಲವರಿಗೆ ನಾನು ಶೇರ್ ಮಾಡಿ ಅಂತ ಹೇಳಿದೆ, ಅವ್ರು ವರ್ಡ್ ಆಫ್ ಗಾಡ್ ಕೇಳಕ್ಕೆ ಬರದೇ ಬಿಟ್ಬಿಟ್ರು. ಲೈಕ್ ಕೊಟ್ಕೋತಾರೆ ಅಷ್ಟೇ, ಶೇರ್ ಮಾಡೋದಿಲ್ಲ. ಕೆಲವು ತಪ್ಪುಗಳನ್ನ ನೋಡುವಾಗ ನಾನು ಹೇಳಿದೆ, ವರ್ಡ್ ಆಫ್ ಗಾಡ್ಗೆ ಬರದೇ ಬಿಟ್ಬಿಟ್ರು. ಸೊ ಅದು ಸ್ಪಿರಿಚುವಲ್, ಅದು ಸ್ಪಿರಿಚುವಲ್. ನಾನು ಪ್ರಾರ್ಥಿಸಿದ ಇವರಿಗಾಗಿ, ನೀವೇ ನನಗೆ ಕೊಟ್ಟವರಿಗಾಗಿ. ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ ಇವತ್ತು? ನೋಡಿ, ಯಾವ ದೇಶಕ್ಕೆ ಕೆಲಸಕ್ಕೆ ಹೋಗ್ತೀಯ ಅಂದ್ರೆ ಜನ ತಕ್ಷಣ ಹೇಳೋದು ಒಂದು ಫ್ರಾನ್ಸ್ಗೆ, ಇಲ್ಲಾಂದ್ರೆ ಇಸ್ರಾಯೇಲಿಗೆ. ಒಂದು ಕಾಲದಲ್ಲಿ ಇಸ್ರಾಯೇಲ್ಗೆ ಹೋಗೋಕೆ ತುಂಬಾ ಕಡಿಮೆ ಇತ್ತು. ಈಗ ಕಳೆದ 4-5 ವರ್ಷಗಳಲ್ಲಿಯೂ ಸಹ ಒಂದು 7 ಲಕ್ಷ 8 ಲಕ್ಷ ಇತ್ತು. ಈಗ 13 ಲಕ್ಷ 14 ಲಕ್ಷ. ಎಷ್ಟು? ಇಸ್ರಾಯೇಲ್ಗೆ ಹೋಗ್ಲಿಕ್ಕೆ 13ರಿಂದ 14 ಲಕ್ಷ ಕೊಡಬೇಕು. ಒಂದು ತಿಂಗಳಿಗೆ ಕೆಲಸ ಮಾಡಿದ್ರೆ, ಲೀವಿನಲ್ಲಿ ಕೆಲಸ ಮಾಡಿದ್ರೆ 70,000 80,000 ಕೊಡ್ತಾರೆ. ಒಂದು 4,000 ಶೆಕೆಲ್ 5,000 ಶೆಕೆಲ್ ಕೊಡ್ತಾರೆ. ಒಂದು ಶೆಕೆಲ್ಗೆ 20 ರೂಪಾಯಿ. ಸೊ 80,000ರಿಂದ 1 ಲಕ್ಷ ರೂಪಾಯಿ ಸಿಗ್ತದೆ. 14 ಲಕ್ಷ ರೂಪಾಯಿ ಕೊಡ್ತೇವೆ. ಸುಮ್ಮನೆ ಒಂದು ರೆಫರ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಈ ಇಸ್ರಾಯೇಲ್ಗೆ ಹೋಗಿ ಎಷ್ಟು ಕುಣಿತಾರೆ ಅಂದ್ರೆ, ಎಷ್ಟು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಆ ವೀಸಾ ಸಿಗ್ಬೇಕು, ಮೋಸ ಆಗಬಾರ್ದು, ಹಾಗೆ ಸಾಲ ಮಾಡಿ, ಬಡ್ಡಿಗೆ ಸಾಲ ಮಾಡಿ ಹೋಗ್ತಾರೆ. ಲೀವಿನಲ್ಲಿ ಮಾಡಿದ್ರೆ 80,000 1 ಲಕ್ಷ ಸಿಗ್ತದೆ. ಕೆಲವು ಸರಿ ಊಟ ಸಿಗ್ತದೆ, ಕೆಲವು ಸರಿ ಊಟನೂ ಸಿಕ್ಕೋದಿಲ್ಲ. ಈಗ 15 ಲಕ್ಷ ಅಂತೆ. ಓಕೆ, ಥ್ಯಾಂಕ್ ಯು ರಿಚರ್ಡ್ ಬ್ರದರ್. ಊಟನೂ ಸಿಕ್ಕೋದಿಲ್ಲ. ಗಂಡ ಹೆಂಡತಿ ಒಂದೇ ಮನೇಲಿದ್ರೆ ಊಟ, ಇಲ್ಲಾಂದ್ರೆ ಓಟ. ಅದೇ ಪಾಠ. ಕೊನೆಗೆ ಯಾಕಪ್ಪ ಈ ಕಾಟ? ಅದೇ ಲೀವ್ ಔಟಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಮೊದಲು ಹೋಗಿ ಇದ್ದು ಅಲ್ಲಿ ತಿನ್ಕೊಂಡು ಏನೋ ಮಾಡಿರ್ತಾರೆ.
ಅಲ್ಲಿಂದ ಯಾರ್ದೋ ಮಾತು ಕೇಳ್ಕೊಂಡು ಲೀವ್ ಔಟ್ಗೆ ಹೋಗ್ತಾರೆ, ಹೊರಗಡೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅಂತ. ಅದು ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು. ಅದಕ್ಕೆ 5,000, 5,500, 6,000, 7,000 ಶೆಕೆಲ್ ಕೊಡ್ಬೇಕು. $7,000 ಕೊಡ್ಬೇಕು. ಸಾರಿ, $7,000 ಕೊಡ್ಬೇಕು. 5,000ನ $5,500 ಕೊಡ್ಬೇಕು. ಓಕೆ, ನೋ ಪ್ರಾಬ್ಲಮ್. ಅಂದ್ರೆ ಒಂದು 4 ಲಕ್ಷ 4.25 ಲಕ್ಷ ಕೊಡ್ಬೇಕು ವರ್ಷಕ್ಕೆ. ಆಯ್ತಾ? ಆ ವರ್ಷಕ್ಕೆ 4,25,000 ರೂಪಾಯಿ ಕೊಟ್ಟರು, 4,25 ಲಕ್ಷ ರೂಪಾಯಿ ಕೊಟ್ಟರು ವರ್ಷಕ್ಕೆ ಬಾಡಿಗೆ ಕೊಡಬೇಕು. ಪ್ರತಿ ತಿಂಗಳು 15,000-20,000 ರೂಪಾಯಿ ಬಾಡಿಗೆ ಕೊಡಬೇಕು. 12 ತಿಂಗಳಿಗೆ ಎಷ್ಟಾಯ್ತು? 2 × 20 = 24. 2,40,000, ಒಂದು 4,25,000 ಲಕ್ಷ, 6 ಲಕ್ಷ. ಕೇಳಿ ಲೆಕ್ಕ, ನಮ್ಮ ಜನರ ದಂಡ ಕೇಳಿ. ಊಟ ಹೆಂಗ್ ತಿಂತೀರ ಹಂಗೆ. ಪ್ರಿಯರಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನನ್ನ ಜೀವನದಲ್ಲಿ ಕೇವಲ ಇಂಥ ಅಳಿದು ಹೋಗುವುದಕ್ಕಾಗಿ ಮಾತ್ರ ತವಕಪಟ್ಟು ನಾವು ಪ್ರಾರ್ಥಿಸ್ತೇವೆ ಹೊರತು, ನಾವು ನಿಜವಾಗಿಯೂ ನನ್ನ ಮುಂದೆ ಇರುವಂತಹ ಒಂದು ವ್ಯಕ್ತಿಗೆ ಅಥವಾ ನನ್ನ ಮುಂದೆ ನಡೀತಾ ಇರುವಂತಹ ಘಟನೆಗಳಿಗೆ, ನನ್ನ ಕಣ್ಣು ಮುಂದೆ ಒಂದು ಕುಟುಂಬದಲ್ಲಿ ನಡೀತಾ ಇರುವಂತಹ ಸಮಸ್ಯೆಗೆ, ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೀವನದಲ್ಲಿ ಇರುವಂತಹ ದಾರಿದ್ರ್ಯಕ್ಕೆ, ನನ್ನ ಕುಟುಂಬದಲ್ಲಿ ಅಣ್ಣ ತಮ್ಮ ಕುಟುಂಬದಲ್ಲಿರುವಂತಹ ದಾರಿದ್ರ್ಯಕ್ಕೆ, ರೋಗಕ್ಕೆ ಪ್ರಾರ್ಥಿಸ್ತಾ ಇದ್ದಾವ, ಸ್ಪಂದಿಸ್ತಾ ಇದ್ದಾವ, ಓಡಿ ಹೋಗ್ತಾ ಇದ್ರೆ, ಅಯ್ಯೋ ದುಡ್ಡು ಕೊಡ್ಬೇಕಾಗ್ತದೆ ಹೋದ್ರೆ, ಅಯ್ಯೋ ನನಗೆ ಗೊತ್ತೇ ಇಲ್ಲ, ಯಾರೂ ಹೇಳೇ ಇಲ್ಲ. ಪಕ್ಕದ ಮನೆಯಲ್ಲಿ ರೋಗಾವಸ್ಥೆಯಲ್ಲಿ ಇರ್ತಾರೆ, ಕಷ್ಟದಲ್ಲಿ ಇರ್ತಾರೆ, ಅವರಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ ನಾವು. ಒಬ್ಬನ ಹಿಡ್ಕೊಂಡು ಹೊಡಿತಾ ಇರ್ತಾರೆ, ಅದಕ್ಕಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಒಬ್ಬ ಕುಡಿದು ರಸ್ತೆಯಲ್ಲಿ ಬಿತ್ತಾ ಇರ್ತಾನೆ, ಒಂದು ಕುಡಿದು ಮನೆಯಲ್ಲಿ ಜವಾಬ್ದಾರಿ ಇಲ್ಲದೆ ಇರ್ತಾನೆ, ಅವನಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ಜುಗಾರಿ ಆಡ್ತಾ ಇರ್ತಾನೆ, ಜೂಜಾಡ್ತಾನೆ, ಅವನಿಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ರೇಸ್ ಆಡ್ತಾ ಇರ್ತಾನೆ, ದುಶ್ಚಟಗಳಿಗೆ ಗಾಂಜಾ ಅಂತೇಳಿ ದುಶ್ಚಟಗಳಿಗೆ ಬಲಿಯಾಗಿರ್ತಾನೆ, ಟೆರರಿಸ್ಟ್ ಇದ್ದಾನೆ, ಮಾರಕವಾದ ರೋಗಗಳು ಬರ್ತಾ ಇದೆ, ಪ್ರಾರ್ಥನೆ ಮಾಡ್ತಾ ಇಲ್ಲ. ನಾವು ಸೇಫ್, ಫಸ್ಟ್ ಮೈ ಸೇಫ್. ಅಂತರ ಪಾಲಿಸಿ, ಅಂತರ ಪಾಲಿಸ್ತಾ ಹೋಗ್ಬೇಕಷ್ಟೇ ಅಂತರ. ಆದ್ರೆ ಪಾಪದಿಂದ ಅಂತರ ಪಾಲಿಸಬಾರ್ದು. ಪಾಪಕ್ಕೆ ತುಂಬಾ ಹತ್ತಿರವಾಗಿರ್ಬೇಕು. ಓಕೆ, ಪಾಪಕ್ಕೆ ಅಂತರ ಪಾಲಿಸಬಾರ್ದು, ಪ್ರಾರ್ಥನೆಗೆ ಅಂತರ ಪಾಲಿಸಬೇಕು. ಪ್ರಾರ್ಥನೆಗೆ ತುಂಬಾ ಅಂತರ ಪಾಲಿಸಬೇಕು, ಪಾಪಕ್ಕೆ ತುಂಬಾ ಹತ್ತಿರ. ನೋ ನೋ, ಪಾಪ ಇಲ್ಲ, ಅಂತರ ಇಲ್ಲ, ತುಂಬಾ ಸಮೀಪ. ಯಾರ ಮೇಲೆ ಕರುಣೆ ತೋರಿಸ್ತಾ ಇದ್ದೇವೆ? ಯಾರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ? ಪ್ರಿಯರೇ, ಯೇಸು ಸ್ವಾಮಿ ಹೇಳುವಂತ ಯೋಹಾನ ಶುಭ ಸಂದೇಶದ 17ನೇ ಅಧ್ಯಾಯದ ಈ 9ನೇ ವಾಕ್ಯ ಅತಿ ಆಳವಾದಂತಹ ವಾಕ್ಯ. ನಾನು ಪ್ರಾರ್ಥಿಸುವುದು ಇವರಿಗಾಗಿ, ನೀವೇ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ, ಇದು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನೀನು ನನಗೆ ಕೊಟ್ಟ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಪಾಪಕ್ಕೆ ಹೋಗದೇ ಇರುವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಸೋತು ಹೋಗದೇ ಇರುವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಕೆಡುಕಿನ ಮಾರ್ಗಕ್ಕೆ ಹೋಗದೇ ಇರುವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಸೈತಾನನ ಶೋಧನೆಗೆ ಸಿಕ್ಕದೇ ಇರುವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವರು ಆಧ್ಯಾತ್ಮಿಕತೆಯಲ್ಲಿ ಬೆಳೆಯುವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರು ನಿಮ್ಮ ಸಾಮ್ರಾಜ್ಯವನ್ನು ಕಾಣಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ನನ್ನಲ್ಲಿರುವಂತಹ ಪವಿತ್ರಾತ್ಮರಿಗೆ ಕೊಡಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಾಮಿ, ನೀವೇ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಯಾಕಂದ್ರೆ ಇವರಿಗಾಗಿಯೇ ನೀವು ನನ್ನನ್ನು ಕೊಟ್ಟಿದ್ದೀರಿ, ಇವರ ಪಾಪಗಳ ಪರಿಹಾರಕ್ಕಾಗಿಯೇ ನೀವು ನನ್ನನ್ನು ಕೊಟ್ಟಿದ್ದೀರಿ, ಇವರಿಗಾಗಿ ರಕ್ತ ಸುರಿಸಲಿಕ್ಕಾಗಿ ನೀವು ನನ್ನನ್ನು ಕೊಟ್ಟಿದ್ದೀರಿ, ಇವರಿಗಾಗಿ ಶಿಲುಬೆ ಮೇಲೆ ತೂಗಲಿಕ್ಕಾಗಿ ನನಗೆ ಕೊಟ್ಟಿದ್ದೀರಿ, ಇವರಿಗಾಗಿ ನಾನು ಮರಣವನ್ನು ಅಪ್ಪಲಿಕ್ಕಾಗಿ ನೀವು ನನಗೆ ಕೊಟ್ಟಿದ್ದೀರಿ, ಇವರಿಗಾಗಿ ಪುನರುತ್ಥಾನವನ್ನು ಹೊಂದಲಿಕ್ಕಾಗಿ ನೀವು ಕೊಟ್ಟಿದ್ದೀರಿ. ಅದರಿಂದ ಇವರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಾನು ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ? ಹಾಳಾಗಿ ಹೋಗ, ಎಕ್ಕುಟೋಗ, ಹಾವು ಕಚ್ಚಲಿ, ರೋಗ ಬರಲಿ, ಕೊರೋನಾ ಬರಲಿ, ಕ್ಯಾನ್ಸರ್ ಬರಲಿ, ಸತ್ತು ಹೋಗ್ಲಿ, ಹಾಳಾಗಿ ಹೋಗ್ಲಿ, ನಟ್ಕ ಪಟ್ಕ ಟಟ್ಕ ಪಟ್ಕ ಶಪಿಸ್ತಾ ಇದೆ. ಇದೇ ನಮ್ಮ ಪ್ರಾರ್ಥನೆ, ಇದೇ ನಮ್ಮ ಪ್ರಾರ್ಥನೆ. ಶಪಿಸುವುದೇ ನಮ್ಮ ಪ್ರಾರ್ಥನೆ, ತೆಗಳುವುದೇ ನಮ್ಮ ಪ್ರಾರ್ಥನೆ, ದೂಷಣೆಯೇ ನಮ್ಮ ಪ್ರಾರ್ಥನೆ, ತಿರಸ್ಕಾರವೇ ನಮ್ಮ ಪ್ರಾರ್ಥನೆ, ಅವಹೇಳನವೇ ನಮ್ಮ ಪ್ರಾರ್ಥನೆ, ಕೆಟ್ಟ ಮಾತುಗಳೇ, ಹೊಲಸು ಮಾತುಗಳೇ ನಮ್ಮ ಪ್ರಾರ್ಥನೆ, ಶಾಪಗಳೇ ನಮ್ಮ ಪ್ರಾರ್ಥನೆ. ಇದು ನಮ್ಮ ಪ್ರಾರ್ಥನೆ. ಯೇಸುಸ್ವಾಮಿ ಪ್ರಾರ್ಥಿಸಿದರು, ಹಗಲು ರಾತ್ರಿ ಪ್ರಾರ್ಥಿಸಿದರು. ಸಂಜೆ ಆಗುವಾಗ, ಬೆಳಿಗಾಗುವಾಗ,
ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಬೆಟ್ಟದ ಹತ್ರ ಹೋಗಿ, ಮರುಭೂಮಿಯಲ್ಲಿ ಹೋಗಿ, ಏಕಾಂಗಿತನದಲ್ಲಿ ಹೋಗಿ ಯೇಸು ಪ್ರಾರ್ಥಿಸ್ತಾ ಇದ್ರು. ಯಾರಿಗಾಗಿ? ನಮಗಾಗಿ ಪ್ರಾರ್ಥಿಸ್ತಾ ಇದ್ರು. ನಾವು ಯಾರಿಗಾಗ್ರಿ ಪ್ರಾರ್ಥಿಸ್ತಾ ಇದ್ದೇವೆ? ಕಾಟಾಚಾರಕ್ಕೇನೋ ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ 15 ನಿಮಿಷ 20 ನಿಮಿಷ ಕುತ್ಕೊಂಡು ಏನೋ 4 ಪದ ಬಾಯಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳ್ತೀರಿ. ಅದು ಪ್ರಾರ್ಥನೆನಾ? ಒಂದು ವ್ಯಕ್ತಿ ನನಗಾಗಿ ಪ್ರಾರ್ಥಿಸಿದ್ರೆ ಎಷ್ಟೊತ್ತು ನಾವು ಕುತ್ಕೊಂಡು ಒಂದು ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡಿದೀವಿ? ನಿಮ್ಮ ಮನಸ್ಸಾಕ್ಷಿಯಿಂದ ಹೇಳಿ. ಮನಸ್ಸಾಕ್ಷಿಯಿಂದ ನಾವು ಹೇಳೋಣ, ನಾವೆಲ್ಲ ಹೇಳೋಣ. ಒಬ್ರು ನನಗಾಗಿ ಪ್ರಾರ್ಥಿಸಿ ಅಂತ ಕೇಳ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ನಾನು ಕೇಳ್ತೀನಿ, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿದ್ದೀನಿ ಮಾತ್ರ ಯಾವಾಗಲೂ ಕೇಳ್ತೀನಿ. ಎಷ್ಟೊತ್ತು ನೀವು ನನಗಾಗಿ ಪ್ರಾರ್ಥಿಸ್ತೀನಿ? ಬ್ರದರ್ ರಿಚರ್ಡ್ ಕೇಳ್ತಾರೆ, ಬ್ರದರ್ ನಮಗಾಗಿ ಪ್ರಾರ್ಥಿಸಿ ಅಂತ. ನಾನು ಎಷ್ಟೊತ್ತು ರಿಚರ್ಡ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ? 10 ಸೆಕೆಂಡ್ ಲೆಕ್ಕ ಕೊಡಿ. ನಮ್ಮ ಪ್ರಾರ್ಥನೆ ಎಷ್ಟು 10 ಸೆಕೆಂಡ್ ಇರ್ತದೆ ಅಂದ್ಬಿಟ್ಟು, ಸ್ವಾಮಿ ಆಶ್ರಯಿಸ್ರಿ, ಸ್ವಾಮಿ ಬ್ರದರ್ ರಿಚರ್ಡ್ನ ಆಶ್ರಯಿಸ್ರಿ ಸ್ವಾಮಿ, ಸ್ವಾಮಿಯವರ ಕುಟುಂಬಗಳನ್ನ ಆಶ್ರಯಿಸ್ರಿ, ಸ್ವಾಮಿಯವರ ಕಷ್ಟಗಳನ್ನ ಆಶ್ರಯಿಸ್ರಿ ಸ್ವಾಮಿ. ಅಪ್ಪ ದಯ ತೋರಿ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ ಸ್ತೋತ್ರ ಸ್ವಾಮಿ, ಆರಾಧನೆಗಳು ಸ್ವಾಮಿ. ಅಪ್ಪ ಅವ್ರನ್ನ ಆಶ್ರಯಿಸ್ರಿ ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ ಅಂತ ಈಗೋ ಸ್ವಾಮಿ ದೇವ ಈ ಲೋಕವನ್ನು ಆಶ್ರಯಿಸ್ರಿ ಸ್ವಾಮಿ. 10 ಸೆಕೆಂಡ್ಗೆ ಬೇರೊಬ್ರು ಬಂದ್ಬಿಡ್ತಾರೆ. ಎಷ್ಟು? 10 ಸೆಕೆಂಡ್ಗೆ ಬೇರೊಬ್ರು ಬಂದ್ಬಿಡ್ತಾರೆ. ಇಲ್ಲಾಂದ್ರೆ 5 ಸೆಕೆಂಡ್ಗೆ ಬೇರೊಬ್ರು ಬಂದ್ಬಿಡ್ತಾರೆ, ಬೇರೆ ವಿಷಯ ಬಂದ್ಬಿಡ್ತಾರೆ. ಒಂದು ವ್ಯಕ್ತಿ ನಮಗಾಗಿ ಪ್ರಾರ್ಥಿಸಿದ್ರೆ ನಾವು 5 ರಿಂದ 10 ಸೆಕೆಂಡ್ ಪ್ರಾರ್ಥಿಸ್ತೇವೆ. ಪರೀಕ್ಷೆ ಮಾಡಿ ನೋಡಿ. ಕೆಲವರಿದ್ದಾರೆ ಆಳವಾಗಿ ಪ್ರಾರ್ಥಿಸೋರಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವಾಸ್ತವಿಕವಾಗಿ ಅತಿ ಹೆಚ್ಚು ಪ್ರಾರ್ಥಿಸುವುದು ಕೇವಲ ಸೆಕೆಂಡ್ಗಳು ಮಾತ್ರ. ಅಯ್ಯೋ ನನ್ನ ಅಮ್ಮನಿಗಾಗಿ ಸ್ವಾಮಿ, ನನ್ನ ಅಮ್ಮನಿಗೆ ಹುಷಾರಿಲ್ಲ ಸ್ವಾಮಿ, ಕರುಣೆ ತೋರಿ ಸ್ವಾಮಿ, ದಯ ತೋರಿ ಸ್ವಾಮಿ, ಜೇಸು ನನ್ನ ಅಮ್ಮನ ಮೇಲೆ ಕರುಣೆ ತೋರಿ ಸ್ವಾಮಿ, ದಯ ತೋರಿ ಸ್ವಾಮಿ, ಯೇಸುವೆ ಕರುಣೆ ತೋರಿ ಸ್ವಾಮಿ. ಅಮ್ಮ ಅಂತ ಹೇಳೋದು 10 ಸೆಕೆಂಡ್ 15 ಸೆಕೆಂಡ್ ಮಾತ್ರ ಅಷ್ಟೇನೆ. ಅಷ್ಟೇ. 1 ನಿಮಿಷ ಒಂದೇ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡೋದು ತುಂಬಾ ಕಷ್ಟ. ಅದು ಪವಿತ್ರಾತ್ಮರ ಕೃಪೆ ಇದ್ರೆ ಮಾತ್ರನೇ. ಅದಕ್ಕೆ ನಾನು ಹೇಳಿದೆ, ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ, ನನ್ನ ಇಷ್ಟದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಡೆಯ ಮಾರ್ಗ ತೋರಿ ಪಾವನಾತ್ಮರೇ, ಮಾರ್ಗ ತೋರಿ ಪಾವನಾತ್ಮರೇ. ಅರಿಯಬೇಕು. ಪ್ರೇಯರ್ ಇಸ್ ಎ ವೆಪನ್. ಪ್ರೇಯರ್ ಇಸ್ ಎ ವೆಪನ್. ಪ್ರಾರ್ಥನೆ ಎಂಬುದು ಒಂದು ಆಯುಧ. ಆ ಆಯುಧವನ್ನೇ ತಂದೆ ದೇವರು ಯೇಸು ಸ್ವಾಮಿಗೆ ಕೊಟ್ಟರು, ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. ನಾವು ಪ್ರಾರ್ಥಿಸಬೇಕು. ಈ ಲೋಕಕ್ಕಾಗಿ ಲೋಕದಲ್ಲಿರುವವರಿಗಾಗಿ ಪ್ರಾರ್ಥಿಸಬೇಕು. ಎಷ್ಟು ಜನ ನಾವು ಆಳುವವರಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಾವು ರೋಗಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಮರಣಾವಸ್ಥೆಯಲ್ಲಿರುವವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ದುಃಖದಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಕಣ್ಣೀರಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಸಾಲದಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಆತ್ಮಹತ್ಯೆಗೆ ಹೋಗೋರನ್ನ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಪಾಪದಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವಯಸ್ಸಾದವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವಿಧವೆಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಅಂಗವಿಕಲರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ದಲಿತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಿರ್ಗತಿಕರಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಅಂಧಕಾರದಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಿಜವಾಗಿ ನಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಮ್ಮ ಬಂಧುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಮ್ಮ ಮಿತ್ರರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ದೇಶವನ್ನು ಆಳುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವೈದ್ಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನ್ಯಾಯಾಧಿಪತಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವಕೀಲರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಟೆರರಿಸ್ಟ್ಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಕೊಲೆಗಡಕರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವ್ಯಭಿಚಾರಿಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಮೋಸ ಮಾಡೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಅಬಾರ್ಷನ್ ಮಾಡೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ವ್ಯಭಿಚಾರ ವೇಶ್ಯಾವೃತ್ತಿಯಲ್ಲಿ ಮತ್ತೊಬ್ಬರನ್ನ ಮಾರಾಟ ಮಾಡೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ನಾವು ನಮಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ? ಎಷ್ಟು ಜನ ಹಸಿನಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ?
ಎಷ್ಟು ಜನ ಗುರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಧರ್ಮಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಶುಶ್ರೂಷಕರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಅಭಿಷಕ್ತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಪೋಪ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಧರ್ಮಾಧ್ಯಕ್ಷರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ಊರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ಊರಿನಲ್ಲಿರುವ ಜನತೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ಊರಿನಲ್ಲಿ ಮರಣ ಹೊಂದಿದವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ವಠಾರದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ವಿಚಾರಣೆಯಲ್ಲಿರುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮಗೆ ವಿರುದ್ಧವಾಗಿ ಹೋರಾಟ ಮಾಡೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಾವು ಪ್ರೀತಿಸುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮಗೆ ಸಹಾಯ ಮಾಡೋರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಪ್ರತಿಯೊಬ್ಬರ ಬಲಹೀನತೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೋಡಿ, ಈಗ 42 ಕಾರ್ಯ ನಿಮ್ಮ ಮುಂದೆ ನಾನು ಹೇಳಿದೆ. 42 ವಿಷಯಗಳನ್ನ ಹೇಳಿದೆ. ಈ ನಾನು ಇನ್ನೂ ಇದೆ, ಇನ್ನೂ ಹೇಳ್ಬೇಕಾ? ಹೇಳ್ತೀನಿ, ತೊಂದರೆ ಇಲ್ಲ. ಎಷ್ಟು ಜನ ಪ್ರಯಾಣ ಮಾಡೋರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಬಂಜೆಯರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಮದುವೆ ಇಲ್ಲದವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ವಿಧವೆಯರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಕೆಲಸ ಇಲ್ಲದವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಲಂಚ ತಗೊಳ್ಳೋರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಜೂಜಾಟದಲ್ಲಿರೋರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಡ್ರಗ್ ಅಡಿಕ್ಷನ್ ಇರೋರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೋಚನೆ ಮಾಡಬೇಕು. ಎಷ್ಟು ಜನ ಈ ಲೋಕದ ಅವ್ಯವಸ್ಥೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಈ ಲೋಕದಲ್ಲಿ ಕಾಡ್ತಾ ಇರುವಂತಹ ಮಾರಕವಾದಂತಹ ರೋಗಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಲೈಂಗಿಕವಾಗಿ ಇರುವಂತಹ ಏಡ್ಸ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಮಕ್ಕಳು ಕ್ಯಾನ್ಸರ್ ರೋಗದಿಂದ ನರಳುತ್ತಾ ಇದ್ದಾರೆ, ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಜನ ಕಿಡ್ನಿ ಹೋಗಿದೆ, ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ. 56 ಜನ ಆಗಿ ಹೋಯ್ತು. ಈ 56 ಜನಕ್ಕೇನೆ ಪ್ರಾರ್ಥಿಸ್ತೀವಿ ಅಂದ್ರೆ ಎಷ್ಟು ನಿಮಿಷ ಬೇಕು? ಈ 56 ಜನ ನಮ್ಮ ನೆನಪಿಗೆ ಬರ್ತಾರಾ? ಮಿನಿಮಮ್ ಈ 56 ಜನ ನಮ್ಮ ಮನಸ್ಸಿನಲ್ಲಿ ಇದ್ದಾರಾ? ಈ 56 ಜನರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ? ನೀವೇ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮೇಲೆ ನಾನು ಸಹ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸ್ಬೇಕಲ್ವಾ? ನಾನು ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸ್ಬೇಕಲ್ಲ? ಕ್ರೈಸ್ತ ಎಂದರೆ ಕ್ರಿಸ್ತನನ್ನ ಧರಿಸಿಕೊಂಡವನು, ಕ್ರಿಸ್ತನ ಸ್ವಭಾವಗಳನ್ನ ಧರಿಸಿಕೊಂಡವನು. ಆಗಿರುವಾಗ ಕ್ರಿಸ್ತನ ಸ್ವಭಾವ ಕ್ರೈಸ್ತ ಎಂದು ಹೇಳುವ ನನಗಿರಬೇಕು. ಕ್ರಿಸ್ತನು ಹೇಗೆ ತನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸಿದರೋ ಹಾಗೆ ಕ್ರಿಸ್ತನವನಾಗಿ ಕ್ರಿಸ್ತಾಂಬರನಾಗಿ ಜೀವಿಸುವ ನಾನು ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸಬೇಕು. ಎಷ್ಟು ಜನ ಪ್ರಾರ್ಥಿಸ್ತಾ ಇದ್ದೇವೆ? ಹೌ ಮೆನಿ ಪರ್ಸನ್ಸ್ ರೆಡಿ ಟು ಪ್ರೇ ಫಾರ್ ದಿಸ್ ವರ್ಡ್? ಹೌ ಮೆನಿ ಮೆಂಬರ್ಸ್ ಪ್ರೇ ಫಾರ್ ದಿಸ್ ವರ್ಡ್? ಬರೀ ನಮ್ಮ ನಾಲಿಗೆಯಲ್ಲಿ ಮಾತ್ರ ಪ್ರಾರ್ಥನೆ ಹೇಳಿದ್ನಲ್ಲ, ಬೆಳಿಗ್ಗೆ ಒಂದು ಪೂಜೆ ನೋಡ್ಬೇಕು, ಅದು ಆ ಪೂಜೆಯಲ್ಲಿ 5 ನಿಮಿಷ ಅಷ್ಟೇನೆ. 20 ನಿಮಿಷ 25 ನಿಮಿಷದಲ್ಲಿ ಪೂಜೆ ನಿಮ್ಗೆ ಮುಗ್ದೋಗ್ತದೆ. ಸಾಯಂಕಾಲ ಮನೇಲಿ 20 ನಿಮಿಷದಲ್ಲಿ ಜಪ್ಸರ ಮುಗ್ದೋಗ್ತದೆ. ಸೊ ಎಷ್ಟೊತ್ತು ನಾವು ಕಾನ್ಸಂಟ್ರೇಟ್ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ? ನೀವೇ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಹೌ ಮೆನಿ ಪರ್ಸನ್ಸ್ ರೆಡಿ ಟು ಪ್ರೇ ಫಾರ್ ದಿಸ್ ವರ್ಡ್? We are praying myself only. ಸೆಲ್ಫಿಶ್, ಬರೀ ನಮ್ಮ ಅವಶ್ಯಕತೆಗೆ ಮಾತ್ರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಾಟ್ ವಿ ನೀಡ್ ಅದಕ್ಕಾಗಿ ಮಾತ್ರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯಾಕೆ ಪ್ರಾರ್ಥಿಸ್ಲಿಕ್ಕೆ ಆಗ್ತಾ ಇಲ್ಲ? ಈ ಪ್ರಶ್ನೆ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಈ ಪ್ರಶ್ನೆಗಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ಸೊ ವೆನ್ ವಿ ಸರೆಂಡರ್ ಟು ಪ್ರೇ, ಮೊದಲು ನಾನು ನನಗಾಗಿ ಪ್ರಾರ್ಥಿಸಬೇಕು. ಫಸ್ಟ್ ಯು ಪ್ರೇ ಫಾರ್ ಯುವರ್ ಸೆಲ್ಫ್. ಫಸ್ಟ್ ಯು ಪ್ರೇ ಫಾರ್ ಯುವರ್ ಸೆಲ್ಫ್. ಯಾಕಂದ್ರೆ ನೀನು ಬಲ ಹೊಂದಬೇಕು, ನಾನು ಬಲ ಹೊಂದಬೇಕು. ಫಸ್ಟ್ ವಿ ವಾಂಟ್ ಸ್ಟ್ರೆಂತ್. ಶಸ್ತ್ರಾಭ್ಯಾಸ ಮಾಡಿನ ಯುದ್ಧಕ್ಕೆ ಹೋಗ್ಬೇಕು. ಶಸ್ತ್ರಾಭ್ಯಾಸನೇ ಇಲ್ಲದೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಶಸ್ತ್ರಾಭ್ಯಾಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಪ್ರೇಯರ್ ಇಸ್ ಅ ವೆಪನ್, ನಾನು ಅದೇ ಹೇಳಿದೆ. ಸೊ ಮೊದಲು ನಾನು ನನಗಾಗಿ ಪ್ರಾರ್ಥಿಸಬೇಕು. ಫಸ್ಟ್ ಐ ವಾಂಟ್ ಪ್ರೇ, ಐ ವಾಂಟ್ ಸ್ಟ್ರೆಂತ್. ದಟ್ಸ್ ವೈ ಫಸ್ಟ್ ಯು ಪ್ರೇ.
ನಾನು ಬಲ ಹೊಂದಬೇಕು. ನಾನು ಬಲ ಹೊಂದುವಾಗ ಈ ಲೋಕವನ್ನು ಜಯಿಸ್ತೇನೆ, ಈ ಲೋಕದಲ್ಲಿರುವಂತಹ ಪ್ರತಿಯೊಂದನ್ನು ನಾನು ಸಹಿಸ್ತೇನೆ. ನಾನು ಬಲ ಹೊಂದಲಿಲ್ಲ ಅಂದ್ರೆ ಆಗೋದಿಲ್ಲ. ನಾನು ನನಗಾಗಿ ಪ್ರಾರ್ಥಿಸಬೇಕು. ಮೈ ಸೆಲ್ಫ್ ಫಸ್ಟ್. ನನ್ನ ಬಲಹೀನತೆಗಳು, ನನ್ನ ಹೋರಾಟಗಳು, ನನ್ನ ದುಃಖಗಳು, ನನ್ನ ವೇದನೆಗಳು, ಸಮಸ್ಯೆಗಳು, ಅವಮಾನಗಳು, ಗೊಂದಲಗಳು, ಸಮಥಿಂಗ್ 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 ಏನೇ ಇದ್ರು ಅದೆಲ್ಲವನ್ನ ಪ್ರಭು ಯೇಸುವಿನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥಿಸಬೇಕು. ಅದೆಲ್ಲವನ್ನ ಯೇಸುವಿನ ಕರಗಳಿಗೆ ನಾನು ಸಮರ್ಪಿಸಿ ಪ್ರಾರ್ಥಿಸಬೇಕು. ಸೊ ವಿ ವಾಂಟ್ ಸ್ಟ್ರೆಂತ್. ಯಾಕಂದ್ರೆ ವಿ ಆರ್ ಆಲ್ ಸ್ಪಿರಿಚುವಲ್, ನಾಟ್ ಇನ್ ವರ್ಡ್. ನಾವೆಲ್ಲರೂ ಆಧ್ಯಾತ್ಮಿಕತೆಯಲ್ಲಿರೋರು, ಪ್ರಾಪಂಚಿಕವಾಗಿರೋರಲ್ಲ. ಪ್ರಾಪಂಚಿಕವಾಗಿ ಜೀವಿಸಿದ್ರೆ ನಾವು ಆಧ್ಯಾತ್ಮಿಕತೆಯಲ್ಲಿ ಎದ್ದು ನಿಂತ್ಕೊಳ್ತಾ ಇರೋರು. ಸೊ ನಾವು ಬಲ ಹೊಂದಬೇಕು. ವಿ ವಾಂಟ್ ಸ್ಟ್ರೆಂತ್. ಸೊ ಫಸ್ಟ್ ಯು ಪ್ರೇ ಫಾರ್ ಯುವರ್ ಸೆಲ್ಫ್. ಆಫ್ಟರ್ ಯು ಸ್ಟಾರ್ಟ್ ಯು ಪ್ರೇ ಅದರ್ಸ್. ಅದು ಪವಿತ್ರಾತ್ಮರೇ ಕೊಡ್ತಾರೆ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಎಲ್ಲಿ ನಾನು ಹೋಗಬೇಕು, ಹೇಗೆ ನಾನು ಜಪಿಸಬೇಕು, ದಾರಿ ತೋರಿ ಪಾವನಾತ್ಮರೇ. ನಿಮ್ಮ ಚಿತ್ತದಂತೆ ಅಲ್ಲ ನನ್ನ ಚಿತ್ತದಂತೆ ನಡೆಯ. ಹೌದಾ? ಇಲ್ಲ, ನನ್ನ ಚಿತ್ತದಂತೆ ಅಲ್ಲ ನಿಮ್ಮ ಚಿತ್ತದಂತೆ ನಡೆಯ. ಮಾರ್ಗ ತೋರಿ ಪಾವನಾತ್ಮರೇ, ಮಾರ್ಗ ತೋರಿ ಪಾವನಾತ್ಮರೇ. ಪ್ರಾರ್ಥಿಸಬೇಕು. ಸೊ ನಾವು ಪ್ರಾರ್ಥಿಸಬೇಕು. ದೇವರು ನಮಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸಬೇಕು. ಒಳ್ಳೆಯ ಮಳೆಗಾಗಿ, ಒಳ್ಳೆಯ ಬೆಳೆಗಾಗಿ, ಒಳ್ಳೆಯ ಹವಾಮಾನಕ್ಕಾಗಿ, ಒಳ್ಳೆಯ ಗಾಳಿಗಾಗಿ, ಒಳ್ಳೆಯ ನೀರಿಗಾಗಿ, ಒಳ್ಳೆಯ ಆಹಾರಕ್ಕಾಗಿ, ಒಳ್ಳೆಯ ಆಹಾರ ಸಂಪತ್ತಿಗಾಗಿ ಪ್ರಾರ್ಥಿಸಬೇಕು. ಇದನ್ನೆಲ್ಲ ಬ್ಲಾಕ್ ಮಾಡಿಬಿಟ್ರೆ, ಒಂದು ನಿಮಿಷ ಯೋಚನೆ ಮಾಡಿ, ದೇವರು ಒಂದು ಪಕ್ಷ ಗಾಳಿನ ನಿಲ್ಲಿಸ್ಬಿಟ್ರೆ ಈ ಲೋಕದಲ್ಲಿ ಏನಾಗ್ಬಹುದು? ದೇವರ ಗಾಳಿಯನ್ನ 5 ನಿಮಿಷ ನಿಲ್ಲಿಸ್ಬಿಟ್ರೆ ಏನಾಗ್ಬೋದು? ದೇವರು 1 ನಿಮಿಷ ನೀರನ್ನ ಬತ್ತಿ ಹೋಗುವಾಗೆ ನಿಲ್ಲಿಸ್ಬಿಟ್ರೆ ಒಂದು ದಿನಕ್ಕೆ ಏನಾಗ್ಬೋದು? ದೇವರು ಸೂರ್ಯನನ್ನ ಕತ್ತಲೆ ಮಾಡ್ಬಿಟ್ರೆ ಏನಾಗ್ಬೋದು? ಕಣಜಗಳಲ್ಲಿರುವುದೆಲ್ಲ ಕಾಳುಗಳು ಹುಳವಾಗಿ ಹೋದ್ರೆ ಏನ್ ಮಾಡೋದು? ನಮಗೆ ಅದೆಲ್ಲ ಕಾಳಜಿನೇ ಇಲ್ಲ. ದೇವರಿಗೆ ಇದೆಲ್ಲ ಒಂದು ಕ್ಷಣ ಸಾಕು. ಇದೆಲ್ಲ ಒಂದು ಕ್ಷಣ ಸಾಕು. ಸೊ ಪ್ರಾರ್ಥಿಸಬೇಕು. ಸ್ವಾಮಿ, ಇವರಿಗಾಗಿ ನಾನು ಪ್ರಾರ್ಥಿಸುವುದು, ಇವರಿಗೋಸ್ಕರ ನೀವೇ ನನಗೆ ಕೊಟ್ಟವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೋಹಾನ ಶುಭ ಸಂದೇಶ 17ನೇ ಅಧ್ಯಾಯ 9ನೇ ವಾಕ್ಯ. ದಯವಿಟ್ಟು ಪ್ರಾರ್ಥಿಸಿ. ಏನೆಲ್ಲಾ ನಿಮ್ಮ ಮನಸ್ಸಿಗೆ ಪವಿತ್ರಾತ್ಮರ ಚಿಂತನೆಯನ್ನು ಕೊಡ್ತಾರೆ ಆ ಕ್ಷಣದಲ್ಲೇ ಪ್ರಾರ್ಥಿಸ್ಬಿಡಿ. ನೀವೆಲ್ಲ ತುಂಬಾ ಶಕ್ತಿವಂತರು. ನನ್ನ ಮುಂದೆ ಇದ್ದೀರಿ, ನೀವೆಲ್ಲ ನಿಜವಾಗಿ ಶಕ್ತಿವಂತ. ಅದನ್ನ ಇವತ್ತು ನೀವು ಕಲ್ತ್ಕೊಳ್ಳಿ. ಪವಿತ್ರಾತ್ಮರೇ ಇವಾಗ ನೀವು ತಿಳಿಸ್ತಾ ಇದ್ದಾರೆ. ನೀವು ಮನೇಲಿರ್ಬೋದು, ನಡ್ಕೊಂಡಿರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಈಗ ಇರ್ಬೋದು, ಏನೆಲ್ಲ ನಿಮ್ಮ ಮನಸ್ಸಿಗೆ ಬರ್ತದೋ ಅದನ್ನೆಲ್ಲ ಆ ಕ್ಷಣದಲ್ಲೇ ಪ್ರಾರ್ಥಿಸ್ಬಿಡಿ. ಸಾಯಂಕಾಲ ಮನೆಗೆ ಹೋಗಿ ಪ್ರಾರ್ಥಿಸುವ, ರಾತ್ರಿ ಹೋಗಿ ಪ್ರಾರ್ಥಿಸುವ, ಕುತ್ಕೊಂಡು ಪ್ರಾರ್ಥಿಸುವ, ಮಲಗಿ ಪ್ರಾರ್ಥಿಸುವ, ದೇವಾಲಯಕ್ಕೆ ಹೋಗಿ ಪ್ರಾರ್ಥಿಸುವ, ಇದೆಲ್ಲ ಬಿಟ್ಟುಬಿಡಿ. ಏನು ಚಿಂತೆ ಯಾವಾಗ ಬರ್ತದೋ ಆ ಕ್ಷಣನೇ ಪ್ರಾರ್ಥಿಸ್ಬಿಡಿ. ಯಾವುದೆಲ್ಲ ಪವಿತ್ರಾತ್ಮ ನಿಮ್ಮ ನೆನಪಿಗೆ ಕೊಡ್ತಾರೋ ನೋಡಿ, ಪ್ರತಿಯೊಬ್ಬರಿಗೂ ಪವಿತ್ರಾತ್ಮ ನೆನಪಿಗೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ, ವಿಶ್ವಾಸಿಗಳಿಗೆ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಪವಿತ್ರಾತ್ಮ ಜ್ಞಾಪಕಕ್ಕೆ ವಿಷಯಗಳನ್ನ, ಸನ್ನಿವೇಶಗಳನ್ನ, ಘಟನೆಗಳನ್ನ ನಮ್ಮ ಕಣ್ಣು ಮುಂದೆ ತರ್ತಾ ಇರ್ತಾರೆ. ಸೊ ಅದಕ್ಕಾಗಿ ಎಲ್ಲ ನಾವು ಪ್ರಾರ್ಥಿಸಬೇಕು. ಅದೇ ಪವಿತ್ರಾತ್ಮ ಪ್ರೇರಣೆ ಪ್ರಾರ್ಥನೆ. ಪವಿತ್ರಾತ್ಮ ಪ್ರೇರಣೆ ಪ್ರಾರ್ಥನೆ ಅಂದ್ರೆ ನನಗೆ ಯಾವ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ವಿಷಯ ಬರ್ತದೋ ಆ ಕ್ಷಣದಲ್ಲಿ ನಾನು ಪ್ರಾರ್ಥಿಸಬೇಕು. ಯಾವ ವ್ಯಕ್ತಿ ನನ್ನ ಮನಸ್ಸಿಗೆ ಬರ್ತಾರೋ ಆ ಸಮಯದಲ್ಲಿ ನಾನು ಪ್ರಾರ್ಥಿಸಬೇಕು. ಆಧ್ಯಾತ್ಮಿಕತೆ ಅದೇನೆ. ಕುಡಿಬೇಕು ಅಂದ ತಕ್ಷಣ ಹೋಗಿ ಕುಡಿತಾರೆ, ಬಿಡಿ ಕುಡಿಬೇಕು ತಕ್ಷಣ ಕುಡಿತಾರೆ, ಮೊಬೈಲ್ ನೋಡ್ಬೇಕು ಅಂದ ತಕ್ಷಣ ನೋಡ್ತಾರೆ, ಟಿವಿ ನೋಡ್ಬೇಕು ಅಂದ ತಕ್ಷಣ ನೋಡ್ತಾರೆ, ಹೋಟೆಲ್ಗೆ ಹೋಗ್ಬೇಕು ಅಂದ ತಕ್ಷಣ ಹೋಟ್ಲಿಗೆ ಹೋಗ್ತಾರೆ, ಮಾತಾಡ್ಬೇಕು ಅಂದ ತಕ್ಷಣ ಫೋನ್ ತಗೊಂಡು ಮಾತಾಡ್ತಾರೆ. ಎಲ್ಲ ಕ್ಷಣಾರ್ಥದಲ್ಲಿ ಬೇಕು ಅಂದೆಲ್ಲ ಮಾಡ್ತೇವೆ. ಆದರೆ ಮನಸ್ಸಿಗೆ ಪವಿತ್ರ ಆತ್ಮರ ಪ್ರೇರಣೆ ಕೊಡುವಾಗ ಪ್ರಾರ್ಥನೆಗೆ ಯಾಕೆ ಪ್ರಾರ್ಥನೆ ಮಾಡೋದಿಲ್ಲ? ಸೊ ಐ ಆಮ್ ನಾಟ್ ಸ್ಪಿರಿಚುವಲ್. ಐ ಆಮ್ ನಾಟ್ ಸ್ಪಿರಿಚುವಲ್. ದಟ್ಸ್ ವೇ ಐ ಆಮ್ ನಾಟ್ ಪ್ರೇ.
ದಟ್ಸ್ ವೇ ಐ ಆಮ್ ನಾಟ್ ಪ್ರೇ. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ನಾನು ಪ್ರಾರ್ಥಿಸುವುದು ಇವರಿಗಾಗಿ ಅಲ್ಲ, ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂಬಂತಹ ಯೋಹಾನನ ಶುಭ ಸಂದೇಶದ ಈ 17ನೇ ಅಧ್ಯಾಯದ 9ನೇ ವಾಕ್ಯವನ್ನ ಧ್ಯಾನಿಸಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಹೇರಾಳವಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ಲೋಕದಲ್ಲಿ ಇರುವ ಮಾರಕವಾಗಿ ಇರುವಂತಹ ಈ ಕೊರೋನಾ ವೈರಸ್, ಬ್ಲ್ಯಾಕ್ ಫಂಗಸ್, ವೈಟ್ ಫಂಗಸ್ ಇವೆಲ್ಲಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ, ನನಗಾಗಿಯೂ ಸಹ ಪ್ರಾರ್ಥಿಸಿ. ಪ್ಲೀಸ್, ಮೇ ಗಾಡ್ ಬ್ಲೆಸ್ ಯು.